ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿನಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀಮುಪಾಸ್ಮಹೆ. ಜಗತ ಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾದಂಥ ಆನಂದ್ ಗುರುಜಿಯವರ ಪಾದರವಿಂದಳಿಗೆ ನಮನವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಬಹಳ ವಿಶೇಷವಾಗಿ ಮಂಗಳವಾರ ದೇವಿಯನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಮಂಗಳವಾರದ ವಿಶೇಷ ನೇರ ಪ್ರಸಾರದ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ ಸುಸ್ವಾಗತ. ಕೋಪವರ್ಡ್ ಬೈ ಲಲಿತಾ ಜ್ಯುವೆಲ್ಲರ್ಸ್, ಹೆಣ್ಣು ಮಕ್ಕಳ ಕಣ್ಣು ಕೋರೈಸ್ತಕ್ಕಂಥ ಆಭರಣಗಳ ಮಳಿಗೆ ಅಂತಲೇ ಹೇಳ್ಬೋದು. ಇನ್ನು ಆಹಾ, ಯಾರಿಂದಲೂ ಕೂಡ ನಕಲು ಮಾಡಲಾಗತಕ್ಕಂಥ ಆ ಒಂದು ರುಚಿ IHP ಅಯ್ಯಂಗಾರ್ ಪುಳಿಯೋಗರೆ ಮಸಾಲಾ ಮಿಕ್ಸ್ ಅಂತಲೇ ಹೇಳ್ಬೋದು. ಪ್ರತಿಯೊಬ್ಬರ ವಾಸ್ತುಗೃಹದಲ್ಲೂ ಕೂಡ ಈ ಒಂದು ಪುಳಿಯೋಗರೆ ಅಂದರೆ ಅದು ನಮ್ಮ ಅಯ್ಯಂಗಾರ್ ಪುಳಿಯೋಗರೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಅಯ್ಯಂಗಾರ್ ಪುಳಿಯೋಗರೆ, ಅಯ್ಯಂಗಾರಲ್ಲಿ ಮಾಡ್ತಕ್ಕಂಥ ಆ ಒಂದು ಪುಳಿಯೋಗರೆ, ಆ ಒಂದು ಸ್ವಾದ, ಆ ಒಂದು ಸ್ವಾದಿಷ್ಟಕರ ರುಚಿ, ಘಮ ಘಮ ಸುವಾಸನೆ, ಆಹಾ, ಈಗಲಿಗೂ ಕೂಡ ನನ್ನ ಬಾಯಲ್ಲಿ ಹಾಗೆ ನೀರು ಸುರಿತಾ ಇದೆ. ನಿಜಕ್ಕೂ ತಾವು ಈ ಒಂದು ಸ್ವಾದವನ್ನು, ಸಂಪೂರ್ಣವಾಗಿರತಕ್ಕಂಥ ಆ ಒಂದು ಸ್ವಾದವನ್ನು ತಾವು ಸವಿಲೇಬೇಕಾದ್ರೆ IHP ಅಯ್ಯಂಗಾರ್ ಪುಳಿಯೋಗರೆ ಮಿಕ್ಸ್ ಮಸಾಲವನ್ನು ತಾವು ಖಂಡಿತ ತೆಗೆದುಕೊಳ್ಬೇಕು. ನಿಮ್ಮ ವಾಸ್ತುಗೃಹದಲ್ಲಿ ಅದನ್ನು ತಾವು ಒಮ್ಮೆನಾದರೂ ಆ ಒಂದು ಅಡುಗೆಯನ್ನು ಮಾಡಿಕೊಳ್ಳಬೇಕು. ಈ ಒಂದು ಪದಾರ್ಥವನ್ನು ಉಪಯೋಗಿಸಿ. ನಿಜಕ್ಕೂ ಅದ್ಭುತವಾದ ಸ್ವಾದಿಷ್ಟಕರ ಪದಾರ್ಥ ಅಂತಲೇ ಹೇಳ್ಬೋದು IHP ಅಯ್ಯಂಗಾರ್ ಪುಳಿಯೋಗರೆ ಮಸಾಲಾ ಮಿಕ್ಸ್. ನಿಜಕ್ಕೂ ಅದ್ಭುತ. ಇನ್ನು ಬಹಳ ವಿಶೇಷವಾಗಿ ಇವತ್ತಿನ ದಿವಸ ಕಾರ್ಯಕ್ರಮದಲ್ಲಿ ಪ್ರಾರಂಭದ ಹಂತದಲ್ಲಿ ಪುಳಿಯೋಗರೆ ಆ ಒಂದು ಸ್ವಾದಿಷ್ಟದ ಬಗ್ಗೆ ತಮ್ಮೆಲ್ಲರ ಬಾಯಲ್ಲೂ ಕೂಡ ನೀರು ಬರೆಸ್ತಾ ಆ ಒಂದು ರುಚಿಯ ಆ ಒಂದು ವಿಚಾರವನ್ನು ನಾನು ನಿಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಇದ್ದೀನಿ. ಈ ಒಂದು ಅಯ್ಯಂಗಾರ್ ಪುಳಿಯೋಗರೆ ಅಂದರೆ ನಿಜಕ್ಕೂ ಒಂಥರ ಅದ್ಭುತ ಅಂತಲೇ ಹೇಳ್ಬೋದಪ್ಪ. ಯಾಕೆಂದರೆ ನನಗಂತೂ ಬಹಳ ಪ್ರೀತಿ. ಇದೆಲ್ಲವೂ ಕೂಡ ಆಯಿತು, ಒಂದು ರೀತಿ ಆಯಿತು. ಇವತ್ತಿನ ದಿವಸ ನಿಮ್ಮೆಲ್ಲರಿಗೂ ಕೂಡ ಅದ್ಭುತವಾಗಿರ್ತಕ್ಕಂಥ ಒಂದು ಸಂದೇಶವನ್ನು ನಾನು ತೊಗೊಂಡು ಬಂದಿದ್ದೇನೆ. ಏನಪ್ಪ ಅಂದರೆ, ಈ ಒಂದು ಒಳ್ಳೆಯ ನೆನಪುಗಳು ಮತ್ತು ಕೆಟ್ಟ ನೆನಪುಗಳನ್ನು ನಾವು ನಮ್ಮ ಮನಸ್ಸಿನಲ್ಲಿ ಯಾವ ರೀತಿ ಅಳವಡಿಸ್ಕೊಳ್ಬೇಕು ಎಂಬತಕ್ಕಂಥ ವಿಚಾರವಾಗಿ ನಾನು ನಿಮ್ಮೆಲ್ಲರಿಗೂ ಕೂಡ ತಿಳಿಸ್ಲಿಕ್ಕೆ ಬಂದಿದ್ದೇನೆ. ಈ ಒಳ್ಳೆಯ ನೆನಪುಗಳನ್ನ ನಾವು ಉಪ್ಪಿನಕಾಯಿ ಥರ ಇಟ್ಕೊಳ್ಬೇಕಂತೆ. ಈ ಕೆಟ್ಟ ನೆನಪುಗಳನ್ನ ನಾವು ಚಟ್ನಿ ಮಾಡ್ಕೊಂಡು ಇಟ್ಕೊಂಡ್ಬಿಡ್ಬೇಕಂತೆ. ಯಾಕೆ ಗುರುಗಳೇ, ಏನಿವತ್ತಿನ ದಿವಸ ಬೆಳಗ್ಗೆನೇ ಶುರು ಮಾಡ್ತಾನೆ ಬರೀ ಅಡುಗೆ ಪದಾರ್ಥಗಳ ಬಗ್ಗೆ ಮಾತಾಡ್ತಾ ಇದ್ದೀರಲ್ಲ? ಹೌದು, ಈ ಸಂದೇಶವೂ ಕೂಡ ಹಾಗೇ ಇದೆ. ಉಪ್ಪಿನಕಾಯಿ ಒಳ್ಳೆ ನೆನಪುಗಳಾಗಿ ಇಟ್ಕೊಂಡ್ಬಿಟ್ರೆ, ಆ ಒಂದು ಒಳ್ಳೆ ನೆನಪುಗಳನ್ನ ಉಪ್ಪಿನಕಾಯಿ ರೀತಿ ನಾವು ತಯಾರು ಮಾಡಿ ಇಟ್ಕೊಂಡ್ಬಿಟ್ರೆ, ಉಪ್ಪಿನಕಾಯಿ ಮಾಗದಷ್ಟು ಅದರ ರುಚಿ ಚೆಂದ. ಉಪ್ಪಿನಕಾಯಿ ಮಾಗದಷ್ಟು ಅದರ ರುಚಿ ಚೆಂದ. ಉಪ್ಪಿನಕಾಯಿಗೆ ವಯಸ್ಸು ಆಗ್ತಾ ಅದರ ರುಚಿ ಮತ್ತಷ್ಟು ಅದ್ಭುತ ಅಂತಲೇ ಹೇಳ್ಬೋದು. ಇನ್ನು ಚಟ್ನಿ, ಅದು ಜಾಸ್ತಿ ಸಮಯ ಇಡ್ಲಿಕ್ಕಾಗತ್ತಾ? ಇಡ್ಲೂಬಾರ್ದು. ಚಟ್ನಿನ ನಾವು ಜಾಸ್ತಿ ಸಮಯ ಇಟ್ಕೊಳ್ಬಾರ್ದು. ಆ ಒಂದು ಕೆಟ್ಟ ನೆನಪುಗಳು ಅನ್ನೋದೇನಿದೆ, ಚಟ್ನಿ ಥರ ಮಾಡ್ಕೊಂಡು ತಿಂದು ಖಾಲಿ ಮಾಡಿ ಬಿಸಾಕ್ಬಿಡ್ಬೇಕು ಸುಮ್ಮನೆ. ಆ ಉಪ್ಪಿನಕಾಯಿನ ಮಾತ್ರ ಹಾಗೆ ಇಟ್ಕೊಳ್ಬೇಕು. ಉಪ್ಪಿನಕಾಯಿ ಏಕಾಏಕಿ ತಿನ್ಲಿಕ್ಕಾಗತ್ತಾ? ಇಲ್ಲ. ಉಪ್ಪಿನಕಾಯಿನ ಏಕಾಏಕಿ ತಿನ್ಲಿಕ್ಕೆ ಹೋದರೆ ಮತ್ತೊಂದಷ್ಟು ಅನಾಹುತಗಳಾಗುತ್ತೆ. ಅದಕ್ಕೋಸ್ಕರ ಆ ಒಂದು ಒಳ್ಳೆಯ ನೆನಪುಗಳನ್ನು ಆದಷ್ಟು ಬೇಗ ಖಾಲಿ ಮಾಡ್ಕೊಳ್ಬಾರ್ದು. ಉಪ್ಪಿನಕಾಯಿ ಅಷ್ಟೇ ರುಚಿ ಆ ಒಳ್ಳೆಯ ನೆನಪು. ಈ ಕೆಟ್ಟ ನೆನಪುಗಳು ಎಂಬತಕ್ಕಂಥ ಅದನ್ನು ಚಟ್ನಿ ಥರ ಮಾಡ್ಕೊಂಡು ಪಟ ಅಂತ ತಿಂದು ಮುಗಿಸ್ಬಿಟ್ರೆ ನಮ್ಮ ಜೀವನ ಸುಖಮಯ. ಉಪ್ಪಿನಕಾಯಿನ ಜಾಸ್ತಿ ದಿವಸ ಇಟ್ಕೊಳ್ಬಹುದೇ ಹೊರತಾಗಿ ಚಟ್ನಿನ ಜಾಸ್ತಿ ದಿವಸ ಇಟ್ಕೊಂಡ್ರೆ ಏನಾಗುತ್ತೆ? ಚಟ್ನಿ ಸಂಪೂರ್ಣವಾಗಿ ಕೆಟ್ಟು ಹೋಗುತ್ತೆ. ಅದೇ ರೀತಿ ಆ ಕೆಟ್ಟ ನೆನಪುಗಳನ್ನ ನಮ್ಮ ಮನಸ್ಸಲ್ಲಿ ಇಟ್ಕೊಂಡ್ರೆ ನಮ್ಮ ಮನಸ್ಸು ಕೂಡ ಕೆಟ್ಟು ಹೋಗುತ್ತೆ. ಎಷ್ಟು ಅದ್ಭುತವಾಗಿರ್ತಕ್ಕಂಥ ಸಂದೇಶ! ನಿಜಕ್ಕೂ ತಮ್ಮೆಲ್ಲರಿಗೂ ಕೂಡ ತಿಳಿಸಲೇಬೇಕು ಅಂತ ಹೇಳಿ ಇದನ್ನು ಕೂಡ ನಾನು ಹೀಗೆ ಒಂದು ಗ್ರಂಥವನ್ನು ಓದಬೇಕಾದ್ರೆ ನಾನು ಈ ಒಂದು ಅದ್ಭುತವಾಗಿರ್ತಕ್ಕಂಥ ಸಂದೇಶವನ್ನು ತಿಳ್ಕೊಂಡೆ. ನೀತಿ ಪಾಠ ಅಂತಾರೆ ಹೇಳ್ಬೋದು. ಈ ಒಂದು ಸಂದೇಶವನ್ನು ಎಲ್ಲರೂ ಕೂಡ ಮನಸ್ಸಲ್ಲಿ ಇಟ್ಕೊಂಡು ಇವತ್ತಿನ ದಿವಸ ಮಂಗಳವಾರ ತ್ರಿಶಕ್ತಿ ದೇವಿಯನ್ನು, ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿಯನ್ನು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ದೇವಿಯನ್ನು ಕೂಡ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಇವತ್ತಿನ ದಿವಸ ಸಾಕಷ್ಟು ಮಾಹಿತಿಗಳನ್ನು ತಿಳ್ಕೊಳ್ಳೋದಿದೆ, ರಾಶಿಫಲವನ್ನು ತಿಳ್ಕೊಳ್ಳೋದಿದೆ, ಬಹಳ ವಿಶೇಷವಾಗಿ ದಿನವಿಶೇಷವನ್ನು ತಿಳ್ಕೊಳ್ಳೋದಿದೆ. ಇನ್ನು ನಿಮ್ಮೆಲ್ಲರ ಪ್ರೀತಿ ಅಚ್ಚುಮೆಚ್ಚಿನ ಗುರುಗಳನ್ನು ಸ್ವಾಗತಿಸೋದಿದೆ. ಶ್ರೀಯತರು, ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ, ವಿದ್ಯಾ ನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣ, ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಆನಂದ್ ಗುರೂಜಿಯವರು, ಬಹಳ ವಿಶೇಷವಾಗಿ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂನ ಸಂಸ್ಥಾಪಕರಾಗಿರ್ತಕ್ಕಂಥ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರು ನನ್ನ ತಂದೆಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಕ್ಕಂಥ ಸಮಯ ಇದೀಗ ಎದುರಾಗಿದೆ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಓಂ ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಪರಾಂತಕಾಯ
ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಓಂ ಪದ್ಮಾನನೆ ಪದ್ಭೈ ಪದ್ಮಪತ್ರೇ ಪದ್ಮಪ್ರಿಯೇ ಪದ್ಮದಲಾಯತಾಕ್ಷೇ ವಿಶ್ವಪ್ರಿಯೇ ವಿಷ್ಣುಮನೋನುಕೂಲೆ ತ್ವತ್ಪಾದಪದ್ಮಂ ಮಯಿ ಸನ್ನಿಧತ್ಸ್ವಾಂ. ಯಾಸಾ ಪದ್ಮಾಸನಸ್ಥಾ ವಿಪುಲಕಟಿತಟೀ ಪದ್ಮಪತ್ರಾಯತಾಕ್ಷೇ ಶ್ರೀಂ ಅಂಬಾಂ ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀಂ. ಓಂ ಸರಸಜನಲೀಂ ಸರೋಜಹಸ್ತೆ ಧವಲತರಾಗುಂ ಶಗಂಧಮಾಲ್ಯಶೋಭೆ ಭಗವತಿ ಹರಿವಲ್ಲಭೆ ಮನೋಜ್ಞೆ ಮನೋತ್ರಿಭುವನಭೂತಿಕರೆ ಪ್ರಸೀದ ಭಕ್ಷ್ಯಂ. ವಿಷ್ಣುಪತ್ನೀಂ ಕ್ಷಮಾಂ ದೇವೀಂ ಮಾಧವೀಂ ಮಾಧವಪ್ರಿಯಾಂ ವಿಷ್ಣುಪ್ರೇಯಸಕೀಂ ದೇವಿ ನಮಾಮ್ಯಚ್ಯುತವಲ್ಲಭಾಂ. ಭಗವತೀಂ ಶ್ರೀಂ ಲಲಿತಾಂಬಿಕಾಯ ನಮಃ. ದುರ್ಗಾಂಬಿಕಾಯ ನಮಃ. ಕ್ಷೇತ್ರಪಾಲಿನೀ ನಮಃ. ಕ್ಷೇತ್ರೇಶೀ ನಮಃ. ನವದುರ್ಗಾಯ ನಮಃ. ತ್ರಿಕಾಲಘ್ನ ಸಂಪನ್ನೇ ನಮೋ ನಮಃ. ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ ಶುಭ ಮಂಗಳವಾರ, ಮಂಗಳದಾಯಕವಾಗಿರ್ತಕ್ಕಂಥ ವಾರ, ತಮ್ಮೆಲ್ಲರ ಮನೋಕಾಮನೆಗಳು ಸಿದ್ಧಿಯಾಗುವಂತಹ ವಾರ. ಜೊತೆಗೆ ಶ್ರೀ ವಲ್ಲೀದೇವಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರರ ಆರಾಧನೆ. ಮನೋಜವಂ ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರೋಧಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಹೀಗೆ ಪ್ರಸನ್ನಾಂಜನೇಯ ಸ್ವಾಮಿಯನ್ನು ಸಹಿತ ಶ್ರದ್ಧಾಭಕ್ತಿಯಾಗಿ ಪ್ರಾರ್ಥನೆ ಮಾಡಿ ತಮ್ಮೆಲ್ಲರ ಮನೋಕಾಮನೆ ಸಿದ್ಧಿಗಾಗಿ ತಾವೇನು ಸಂಕಲ್ಪ ಮಾಡಿದ್ದರೋ ಆ ಸಂಕಲ್ಪವನ್ನು ಪರಿಪೂರ್ತಿಯಾಗಿ ಸಿದ್ಧಿಪಡಿಸ್ಕೊಳ್ತಕ್ಕಂಥ ವಿಶೇಷವಾದಂಥ ದಿನ. ನಿನ್ನೆ ಬಹಳ ಅತ್ಯುತ್ತಮವಾದಂತಹ ವಿಶೇಷವಾಗಿರ್ತಕ್ಕಂಥ ಭಾಗವತವನ್ನು ಲೋಕಾರ್ಪಣೆ ಮಾಡಿದಂತಹ ಆ ಸುಂದರ ಕ್ಷಣಗಳನ್ನು ತಾವೆಲ್ಲರೂ ಕಣ್ತುಂಬಿಸ್ಕೊಂಡ್ರಿ. ಭಾಗವತದ ಬಗ್ಗೆ ಎಷ್ಟು ಹೇಳಿದ್ರೂ ಅದು ತುಂಬ ಕಡಿಮೆನೆ. ಯಾಕೆಂದರೆ ಭಾಗವತದಲ್ಲಿ ಹೇಳತಕ್ಕಂತಹ ಪ್ರತಿಯೊಂದು ನುಡಿಯೂ, ಪ್ರತಿಯೊಂದು ವಿಶೇಷತೆಯೂ ಭಗವಾನ್ ಶ್ರೀ ಕೃಷ್ಣ ಪರಮಾತ್ಮ ಜೊತೆಗೆ ವಿಶೇಷವಾದಂಥ ವಿಷ್ಣು ಸಹಸ್ರನಾಮದಲ್ಲಿ ಬರ್ತಕ್ಕಂತಹ ಒಂದೊಂದು ಪದಗಳ ಮೂಲಾರ್ಥವನ್ನು ಸವಿಸ್ತಾರವಾಗಿ ಬರೆದಿರ್ತಕ್ಕಂಥ ಆ ಗ್ರಂಥ. ಅದರಲ್ಲೂ ವಿದ್ಯಾವಾಚಸ್ಪತಿ ಎಂಬತಕ್ಕಂಥ ವಿದ್ಯೆಯಲ್ಲಿ ಅಪರಿಮಿತ ವಿಶೇಷವಾಗಿರ್ತಕ್ಕಂಥ ಜ್ಞಾನವುಳ್ಳಂಥವರು ನಮ್ಮ ಅರಳುಮಲೆಗೆ ಪಾರ್ಥಸಾರಥಿಯವರು. ಅರಳುಮಲೆಗೆ ಪಾರ್ಥಸಾರಥಿಯವರು ಅವರು ರಚಿಸಿರ್ತಕ್ಕಂಥ ಗ್ರಂಥ. ಜೊತೆಗೆ ಅವರ ಸಾಧನೆ ಇದೆಯಲ್ಲ, ಅಬ್ಬಾ, ಅದು ಎಂಥವ್ರು ಆದರೂ ಮೆಚ್ಚಲೇಬೇಕು. 52 ದೇಶದಲ್ಲಿ ಇಂಗ್ಲೀಷ್ ಆಗಿರ್ಬೋದು, ಹಿಂದಿ ಆಗಿರ್ಬೋದು, ಅಥವಾ ನಾನಾ ಭಾಷೆಗಳಾಗಿರ್ಬೋದು, ಅದಕ್ಕಿಂತ ಮುಖ್ಯವಾಗಿ ಕನ್ನಡದಲ್ಲಿ ಸುಲಲಿತವಾಗಿ ಸುಂದರವಾದಂತಹ ಪದಜೋಡಣೆಗಳಿಂದ ಮಹಾವಿಷ್ಣುವನ್ನು ವಿಶೇಷವಾದಂಥ ರೀತಿಯ ಆರಾಧನೆ ಮಾಡ್ತಾ ಭಕ್ತರನ್ನು ಒಂದು ಕಡೆ ಸೇರಿಸಿ ವಿಷ್ಣು ಸಹಸ್ರನಾಮದಲ್ಲಿ ಆಗದಿರತಕ್ಕಂಥದ್ದು ಅಸಾಧ್ಯವಾದ್ದು ಮತ್ಯಾವುದೂ ಅಲ್ಲ. ಯಾಕೆಂದರೆ ಆ ವಿಷ್ಣು ಸಹಸ್ರನಾಮದಲ್ಲಿ ಅಂತಹ ಶಕ್ತಿ ಇದೆ. ಸಹಸ್ರನಾಮದಲ್ಲಿ ಬರ್ತಕ್ಕಂತಹ ಒಂದೊಂದು ಪದಗಳು ಮನುಷ್ಯರ 72,000 ನರನಾಡಿಗಳಲ್ಲಿರ್ತಕ್ಕಂಥ ದೋಷವನ್ನು ದೂರ ಮಾಡುತ್ತೆ, ಆರೋಗ್ಯವನ್ನು ವೃದ್ಧಿಸುತ್ತೆ, ವಾಸ್ತುವಲ್ಲಿರ್ತಕ್ಕಂಥ ದೋಷ ದೂರ ಮಾಡುತ್ತೆ. ಇವತ್ತಿಗೂ ವಿಷ್ಣು ಸಹಸ್ರನಾಮದ ಮಹಿಮೆ ಅಪಾರವಾಗಿರ್ತಕ್ಕಂಥದ್ದು. ಹಾಗೆ ಅನುಷ್ಠಾನಗಳನ್ನು, ಪೂಜಾ ಕೈಂಕರ್ಯಗಳನ್ನು, ಯಾವುದೇ ಒಂದು ವೃತಾನುಷ್ಠಾನವನ್ನು, ಹಾಗೆ ಭಾಗವತದಲ್ಲಿ ಬರ್ತಕ್ಕಂತಹ ಒಂದೊಂದು ಪದಗಳಲ್ಲಿರ್ತಕ್ಕಂಥ ಒಂದೊಂದು ವಿಶೇಷತೆ, ಒಂದೊಂದು ಅಧ್ಯಾಯದಲ್ಲಿರ್ತಕ್ಕಂಥ ಅರ್ಥ ಇದೆಯಲ್ಲ, ಅದು ಮತ್ತಷ್ಟು ವಿಶೇಷವಾದ್ದು. ಭಗವದ್ಗೀತೆ ಭಾಗವತ. ಆದರೆ ಭಾಗವತದಲ್ಲಿ ಅನುಭವ ಇದೆ, ಆರೋಗ್ಯ ಇದೆ, ವಿಶೇಷತೆ ಇದೆ. ಪದಪುಂಜದಲ್ಲಿ ಶ್ರೀಕೃಷ್ಣ ಪರಮಾತ್ಮನ ವಿಶೇಷವಾದಂಥ ಸಾನ್ನಿಧ್ಯವಿದೆ. ಇಷ್ಟು ವಿಶೇಷವಾಗಿರ್ತಕ್ಕಂತಹ ಅಂಶಗಳನ್ನು ನಾವು ಭಾಗವತದಲ್ಲಿ ನೋಡಬಹುದು. ಅದು ನಿನ್ನೆ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಬಹಳ ಅತ್ಯುತ್ತಮವಾದಂತಹ ವಿಶೇಷವಾದಂಥ ರೀತಿ ತಮ್ಮೆಲ್ಲರ ಸಮ್ಮುಖದಲ್ಲಿ ತಮ್ಮೆಲ್ಲರ ಮನ ಗೆದ್ದಂತಹ ಮಹರ್ಷಿವಾಣಿ ಕಾರ್ಯಕ್ರಮವನ್ನೇ ಆಯ್ಕೆ ಮಾಡಿಕೊಂಡು ಈ ಕಾರ್ಯಕ್ರಮದಲ್ಲಿ ಅದನ್ನು ಲೋಕಾರ್ಪಣೆ ಮಾಡಬೇಕು ಎಂಬತಕ್ಕಂಥ ಚಿಂತನೆಯಲ್ಲಿ ಇಲ್ಲಿಗೆ ಬಂದದ್ದು ನಮಗಂತೂ ಬಹಳ ಸಂತೋಷ. ಜೊತೆಗೆ ನಮ್ಮ ಕಾರ್ಯಕ್ರಮದ ಆ ಪಾವಿತ್ರತೆಗೆ ಮತ್ತಷ್ಟು ಗರಿ ಸಿಕ್ಕಂತಾಯಿತು. ಸಾಮಾನ್ಯವಲ್ಲ, ಯಾಕೆಂದರೆ ಆ ಗ್ರಂಥದ ಮಹಿಮೆ ಆಗಿದೆ. ಹಾಗೆ ನಿನ್ನೆ ವಿಷ್ಣು ಸಾನ್ನಿಧ್ಯವನ್ನು ಮಾಡಿ ಭಗವಂತನ ಪ್ರಾರ್ಥನೆ ಮಾಡಿದ್ದಾಯಿತು. ನಮ್ಮ ಚಿಂತನೆ ಒಂದಾದರೆ ಅದು ಭಗವಂತನ ಚಿಂತನೆ ಮತ್ತೊಂದಾಯಿತು. ಅದಕ್ಕೆ ಹೇಳುವಂಥದ್ದು ಪ್ರಯತ್ನ ನಮ್ಮದಾಗಿರಬೇಕು, ಒಳ್ಳೆಯ ಪ್ರಯತ್ನ ಆಗಿರಬೇಕು. ಹಾಕುವ ಹೆಜ್ಜೆನಲ್ಲಿ ಒಂದು ಒಳ್ಳೆಯ ಸುಲಲಿತವಾದಂಥ ಸುಂದರವಾದಂತಹ ಒಂದು ಪರಿಸರವನ್ನು ನೋಡಿ ಅದಕ್ಕೆ ಸಂಬಂಧಪಟ್ಟಂಥ ಹೆಜ್ಜೆಯನ್ನು ಹಾಕಬೇಕು. ಆಗ ಎಲ್ಲವೂ ಭಗವಂತನ ಕೃಪೆಯಿಂದ ನಡೆಯುತ್ತೆ ಎಂಬತಕ್ಕಂಥದ್ದಕ್ಕೆ ಸಾಕಷ್ಟು ಮೂಲಾರ್ಥಗಳಿದೆ. ನಿನ್ನೆ ಸಂಚಿಕೆ ಅಂತೂ ಬಹಳ ವಿಶೇಷ. ಸಾಕಷ್ಟು ಜನಗಳಿಂದ ಬಂದಂತಹ ಆ ಉತ್ತರವೂ ಹಾಗೇ ಇತ್ತು. ಭಾಳ ಸಂತೋಷವಾಯಿತು. ಒಳ್ಳೆಯದಾಗಲಿ. ಇವತ್ತು ಶುಭ ಮಂಗಳವಾರ, ಮಂಗಳದಾಯಕವಾಗಿರ್ತಕ್ಕಂಥ ವಾರ. ಇನ್ನಷ್ಟು ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುವಂಥದ್ದಿದೆ. ಒಳ್ಳೆಯದಾಗಲಿ, ಶುಭವಾಗಲಿ. ಕೂತ್ಕೊಳ್ಳಿ. ಇನ್ನು ಬಹಳ ವಿಶೇಷವಾಗಿ ಇದೇ ಬರ್ತಕ್ಕಂಥ 13ನೇ ತಾರೀಕು ಮಹರ್ಷಿ ಯಾತ್ರೆಯ ಮತ್ತೊಂದು ಅದ್ಭುತ ಯಾತ್ರೆ ಅಂತಲೇ ಹೇಳ್ಬೋದು. ಈ ಮಹರ್ಷಿ ಯಾತ್ರೆ ಅಂದರೆ
ಒಂದು ನಿಜಕ್ಕೂ ವಿಶೇಷ ಮತ್ತು ಅದ್ಭುತ ಅಂತಲೇ ಹೇಳ್ಬೋದು. ಯಾಕೆಂದರೆ ಗುರೂಜಿಯವರು, ಆನಂದ್ ಗುರೂಜಿಯವರು ಇವತ್ತಿನ ದಿವಸ ರಾಜ್ಯದ ಎಲ್ಲೆಡೆ ವಿವಿಧ ಜಾಗದಲ್ಲಿ ಯಾತ್ರೆಯನ್ನು ಮಾಡಿ ಧರ್ಮ, ಸಂಸ್ಕೃತಿ, ಸಂಪ್ರದಾಯ ಕುರಿತಾಗಿ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಗಳನ್ನು ರಾಜ್ಯದೆಲ್ಲೆಡೆ ಪಸರಿಸ್ತಾ ಬಂದಿದ್ದಾರೆ. ರಾಜ್ಯವಲ್ಲದಿರ, ದೇಶವಲ್ಲದಿರ, ಹೊರ ರಾಜ್ಯದಲ್ಲೂ ಕೂಡ ಅದನ್ನು ಪಸರಿಸ್ತಾ ಬಂದಿದ್ದಾರೆ. ಇನ್ನು ಇದೇ ಬರ್ತಕ್ಕಂಥ 13ನೇ ತಾರೀಕು ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರ, ಬಹಳ ವಿಶೇಷವಾಗಿ ಸುಬ್ರಹ್ಮಣ್ಯ ಭಗವಂತನ ಸಾನ್ನಿಧ್ಯ. ಆ ಒಂದು ಸಾನ್ನಿಧ್ಯ ಅಂದ್ರೇ ಒಂದು ಶಕ್ತಿ ಸಾನ್ನಿಧ್ಯ ಅಂತಲೇ ಹೇಳ್ಬೋದು. ಆ ಒಂದು ಸಾನ್ನಿಧ್ಯದಲ್ಲಿ ಲಕ್ಷ ಮೋದಕ ಹೋಮ. ಗಣಪತಿಗೆ ಪ್ರಿಯವಾಗಿರ್ತಕ್ಕಂಥದ್ದು ಏನಪ್ಪ? ಅದು ಮೋದಕ, ರಕ್ತಚಂದನ ಮತ್ತು ದೂರ್ವ, ಗರಿಕೆ, ಇದೆಲ್ಲವೂ ಕೂಡ ಭಗವಂತನಿಗೆ ಅದ್ಭುತ ಮತ್ತು ಪ್ರೀತಿ. ಅಂತಹ ಪ್ರೀತಿಯಾಗಿರ್ತಕ್ಕಂಥ ಮೋದಕವನ್ನು ಹವನದ ಮುಖಾಂತರ ಭಗವಂತನಿಗೆ ಸಮರ್ಪಣೆಯನ್ನು ಮಾಡತಕ್ಕಂಥದ್ದು. ಇದೇ ಬರ್ತಕ್ಕಂಥ 13ನೇ ತಾರೀಕು ಘಾಟಿ ಕ್ಷೇತ್ರದಲ್ಲಿ ಇಂತಹ ಒಂದು ಬೃಹತ್ ಹವನ ಕಾರ್ಯಕ್ರಮ ನಡೆಸ್ತಾ ಇರತಕ್ಕಂಥರಿದ್ದಾರೆ. ಆ ಒಂದು ಕಾರ್ಯಕ್ರಮಕ್ಕೆ ನಿನ್ನೆಯ ಕಾರ್ಯಕ್ರಮದಲ್ಲಿ ಬಹಳ ವಿಶೇಷವಾಗಿ ಅಲ್ಲಿನ ಪ್ರಧಾನ ಅರ್ಚಕರಾಗಿರ್ತಕ್ಕಂಥ ಗುರುರಾಜ್ ಶರ್ಮಾ ಗುರುಗಳು ಮತ್ತು ಅವರ ಪರಿವಾರ ಸಮೇತರೆಲ್ಲರಾಗಿ ಬಂದು ಆ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನ ಪತ್ರಿಕೆಯನ್ನು ಕೊಟ್ಟು ಹೋಗಿದ್ದಾರೆ. ಅದೇ ರೀತಿ ಗುರುಜಿಯವರೂ ಕೂಡ ಇದೇ ಬರ್ತಕ್ಕಂಥ 13ನೇ ತಾರೀಕು ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಬರ್ತಕ್ಕಂಥವರಿದ್ದಾರೆ. ನಿಜಕ್ಕೂ ಲೋಕ ಕಲ್ಯಾಣಾರ್ಥವಾಗಿ ನಡೀತಾ ಇರತಕ್ಕಂಥ ಹವನದ ಕಾರ್ಯಕ್ರಮ ಅಂತಲೇ ಹೇಳ್ಬೋದು. ಲಕ್ಷ ಮೋದಕ ಗಣಪತಿ ಹವನ. ಈ ಒಂದು ಹವನ ಕಾರ್ಯಕ್ರಮ ಅಂದರೆ ಏನಪ್ಪ ನೋಡಿ, ನಮಗೂ ಮತ್ತು ಭಗವಂತನ ಮಧ್ಯೆ ಈ ಒಂದು ಹವನ ಹೋಮ ಎಂಬತಕ್ಕಂಥದ್ದು, ಈ ಒಂದು ಹೋಮ ಕಾರ್ಯ ಎಂಬತಕ್ಕಂಥದ್ದು ಒಬ್ಬ ಪೋಸ್ಟ್ ಮ್ಯಾನ್, ಯಜ್ಞರಾಜ ಎಂಬತಕ್ಕಂಥದ್ದು ಒಬ್ಬ ಪೋಸ್ಟ್ ಮ್ಯಾನ್. ನಾವು ಏನೆಲ್ಲ ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಮನೋಕಾಮನೆಗಳೇನೇನಿದ್ದಾವೆ, ಪ್ರಶ್ನೆಗಳೇನೇನಿದ್ದಾವೆ, ಸಂಕಷ್ಟಗಳೇನೇನಿದ್ದಾವೆ, ಅದೆಲ್ಲವನ್ನು ಕೂಡ ಹವಿಸ್ಸಿನ ಮುಖಾಂತರ ಭಗವಂತನಿಗೆ ಪ್ರಾರ್ಥನೆಯನ್ನು ಮಾಡಿ ನಾವು ಪತ್ರವನ್ನು ಭಗವಂತನಿಗೆ ಸಲ್ಲಿಸಿದ್ದೆ ಆದರೆ ನಮ್ಮಲ್ಲಿರ್ತಕ್ಕಂಥ ಆ ಒಂದು ನ್ಯೂನ್ಯತೆಗಳು, ಕಷ್ಟ ಕಾರ್ಪಣ್ಯಗಳ ಕುರಿತಾಗಿ ಎಲ್ಲ ವಿಚಾರಗಳನ್ನು ತೆಗೆದುಕೊಂಡು ಹೋಗಿ ಭಗವಂತನ ಹತ್ರ ತಲುಪಿಸ್ತಕ್ಕಂಥ ಕೆಲಸ. ಆ ಒಂದು ಕುರಿತಾಗಿ ಲೋಕ ಕಲ್ಯಾಣಾರ್ಥವಾಗಿ ಪ್ರತಿಯೊಬ್ಬರಿಗೂ ಕೂಡ ಒಳಿತಾಗಬೇಕು ಅಂತ ಹೇಳಿ ಭಗವಂತ ಗಣಪತಿಯಲ್ಲಿ ಮೊರೆ ಹೋಗ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ಲಕ್ಷ ಮೋದಕ ಹವನ. ತಪ್ಪದೇ ತಾವೆಲ್ಲರೂ ಕೂಡ ಆ ಒಂದು ಕಾರ್ಯಕ್ರಮಕ್ಕೆ ಭೇಟಿ ನೀಡಿ, ನಾನು ಮತ್ತು ನನ್ನ ತಂದೆಯವರಿಬ್ಬರೂ ಕೂಡ ಆ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಾಗಿರ್ತೇವೆ. ತಾವೆಲ್ಲರೂ ಕೂಡ ಬನ್ನಿ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ನಮ್ಮ ಮೇಲೆ ಸದಾ ಇದೇ ರೀತಿ ಇರಬೇಕು ಅಂತ ಹೇಳ್ತಾ, ಇನ್ನು ಬಹಳ ವಿಶೇಷವಾಗಿ ಪಂಚಾಂಗ ಶ್ರವಣವನ್ನು ಮಾಡಬೇಕು, ಬಹಳ ವಿಶೇಷವಾಗಿ ರಾಶಿಫಲವನ್ನು ತಿಳ್ಕೊಳ್ಬೇಕು. ಹಾಗಿದ್ರೆ ಇನ್ಯಾಕೆ ತಡ, ಈಗ ಪ್ರಾರಂಭವನ್ನು ಮಾಡೋಣ ದಿನ ವಿಶೇಷ. ಗುರುಗಳೇ, ಪಂಚಾಂಗ ಶ್ರವಣವನ್ನು ತಿಳಿಸಬೇಕು. ಖಂಡಿತ. ಓಂ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಮನೇಕದಂತಭಕ್ತಾನಾಂ ಏಕದಂತಮುಪಾಸ್ಮಹೇ. ಭಗವಂತನ ಪ್ರಾರ್ಥನೆ ಮಾಡ್ತಾ ಶ್ರೀನಿವಾಸ ಶರ್ಮಾರವರು ಹೇಳ್ತಾ ಇದ್ರು, ಗಣಪತಿಗೆ ಇಷ್ಟವಾಗಿರ್ತಕ್ಕಂಥದ್ದು ಮೋದಕ ಅಂತ. ಮೋದಕವೂ ಹೌದು, ಪಂಚಕಜ್ಜಾಯವೂ ಹೌದು, ಹಾಗೆ ಸ್ವಾಮಿಗೆ ದೂರ್ವ ಅಂದರೆ ಗರಿಕೆ 1800 ಲಕ್ಷ ಹೀಗೆ ಭಗವಂತನಿಗೆ ಅರ್ಪಣೆ ಮಾಡ್ತಕ್ಕಂಥದ್ದು. ಬೃಹತ್ ಮಟ್ಟದ ಹೋಮದ ಕುಂಡ. ಲಕ್ಷ ಮೋದಕ ಅಂದರೆ ಅದು ಸಾಮಾನ್ಯವ? ಲಕ್ಷ ಮೋದಕವನ್ನು ಭಗವಂತನಿಗೆ ಅರ್ಪಣೆ ಮಾಡಿ, ಅದರಲ್ಲೂ ಭಗವಂತನಿಗೆ ಇಷ್ಟವಾಗಿರ್ತಕ್ಕಂಥ ದಿನ ಮಂಗಳವಾರ, ಮಂಗಳದಾಯಕವಾಗಿರ್ತಕ್ಕಂತಹ ವಿಶೇಷವಾದಂಥ ದಿನ. ಆದಿಪೂಜಿತನೂ ಅಗ್ರಗಣ್ಯನೂ ಆದಂತಹ ಗಣಪ, ಆ ಗಣಪನಿಗೆ ಒಂದು ಲಕ್ಷ ಮೋದಕ ಹವನವನ್ನು ನಡೆಸಿ ಮಹಾಪೂರ್ಣಾವತಿಯನ್ನು ವಿಶೇಷವಾದಂಥ ರೀತಿ ನಡೆಸಿ ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಬೇಕು ಎಂಬತಕ್ಕಂಥ ಒಂದು ಮನೋಚಿಂತನೆ ಇದು ಒಬ್ಬ ಅರ್ಚಕರಲ್ಲಿ ಬರ್ತಕ್ಕಂಥದ್ದು ತುಂಬ ಕಡಿಮೆನೇ ಆಗುತ್ತೆ. ಯಾಕೆಂದರೆ ಅವರು ಮಾಡುವ ಕಾಯಕವೇ ನಿತ್ಯವೂ ಸಹಿತ ದೇವರ ಸೇವೆಗಳಲ್ಲಿ ಇರ್ತಾರೆ. ಅಂಥದ್ರಲ್ಲಿ ಸಮಾಜದ ಒಳಿತಿಗಾಗಿ ತನ್ನ ವಾಸ್ತುಗೃಹದಲ್ಲಿ ತಾನು ಪುಟ್ಟದಾಗಿ ಮಾಡ್ಕೋಬೋದಾಗಿತ್ತು. ಆದರೂ ಎಲ್ಲರಿಗೂ ಅನುಕೂಲ ಆಗಬೇಕು, ಎಲ್ಲರೂ ಕಣ್ಗಳಲ್ಲಿ ಆ ಒಂದು ವಿಶೇಷವಾದಂಥದ್ದನ್ನು ದರ್ಶನ ಮಾಡಬೇಕು ಅಂತಕ್ಕಂಥ ಆ ಬೃಹತ್ ಮಟ್ಟದ ಚಿಂತನೆಯನ್ನು ನನ್ನ ಆತ್ಮೀಯರಾದಂಥ ಗುರುರಾಜ್ ಶರ್ಮಾರವರು ಘಾಟಿ ಕ್ಷೇತ್ರದ ಶ್ರೀ ಕ್ಷೇತ್ರ ಸುಬ್ರಹ್ಮಣ್ಯೇಶ್ವರರ ಪ್ರಧಾನ ಅರ್ಚಕರಾಗಿರ್ತಕ್ಕಂಥ ಗುರುರಾಜ್ ಶರ್ಮಾರವರು ಆತ್ಮೀಯರು ಬಹಳ ವಿಶೇಷವಾದಂಥ ಚಿಂತನೆ ಮಾಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ನಾನೂ ಬರ್ತಿದ್ದೇನೆ. ಶುಭ ಮಂಗಳವಾರ. ನೇರ ಪ್ರಸಾರ ಆದ ನಂತರ, ನೇರ ಪ್ರಸಾರ ಮುಗಿದ ನಂತರ ನಮ್ಮ ಪಯಣ ಘಾಟಿ ಕ್ಷೇತ್ರಕ್ಕೆ. ಶ್ರೀ ಕ್ಷೇತ್ರದಲ್ಲಿರ್ತಕ್ಕಂಥ ಸ್ವಾಮಿಯನ್ನು ದರ್ಶನ ಮಾಡಿ ಹಿಂದಲೇ ಅಲ್ಲಿ ನಡೀತಕ್ಕಂಥ ಗಣಹೋಮ ನಡೆಯುವಂಥ ಸಾನ್ನಿಧ್ಯಕ್ಕೆ ಬಂದು ನಾವು ಭಾಗವಹಿಸ್ತಾ ಇದ್ದೀವಿ. ತಾವೆಲ್ಲರೂ ಬನ್ನಿ, ಭಗವಂತನಲ್ಲಿ ಪ್ರಾರ್ಥನೆ ಮಾಡೋಣ. ಸರಿಯಾದ ಕಾಲಕ್ಕೆ ಮಳೆ ಬೆಳೆ ಚೆನ್ನಾಗಾಗಲಿ, ರೈತ ಬಾಂಧವರು ಚೆನ್ನಾಗಿರಲಿ, ಭಾರತದ ಗಡಿ ಭಾಗದಲ್ಲಿರ್ತಕ್ಕಂಥ ಯೋಧರು ಚೆನ್ನಾಗಿರಲಿ. ಮೊನ್ನೆ ಆಯ್ತಲ್ಲ ಅವಘಡ, ಅಂತಹದ್ದಿನ್ನು ಮುಂದೆ ಯಾವತ್ತೂ ಆಗದಿರೇ ಇರಲಿ ಅಂತ
ನಾನು ಭಗವಂತನ ಪ್ರಾರ್ಥನೆ ಮಾಡ್ತಿದ್ದೇನೆ. ಯಾಕೆಂದರೆ ಪ್ರತಿಯೊಂದು ವಿಧಿವಿಧಾನದಲ್ಲೂ ಮನುಷ್ಯನ ಜೀವನ ಅಮೂಲ್ಯವಾಗಿರ್ತಕ್ಕಂಥದ್ದು. ಎಷ್ಟೋ ಜನ್ಮಗಳು ದಾಟಿದ್ರೆ ಒಂದು ಮಾನವ ಜನ್ಮ ಅಂತ ಹೇಳಿದ್ದಾರೆ ಹಿರಿಯರು. ಅಂದರೆ ಈ ಮಾನವ ಜನ್ಮ ಮತ್ತೆ ಪುನಃ ನಮಗೆ ಬರುತ್ತೋ ಇಲ್ಲೋ ನಮಗೆ ಗೊತ್ತಿಲ್ಲ. ಆದರೆ ಇರುವ ತನಕ ಮಾತ್ರ ಒಂದಷ್ಟು ತೃಪ್ತಿಕರವಾದಂತಹ ಭಗವಂತನ ಸೇವೆ ಸಲ್ಲಿಸಬೇಕು, ಜೊತೆಗೆ ಸಮಾಜದಲ್ಲಿ ಒಂದು ಒಳ್ಳೆಯ ಒಂದು ನಡತೆಯಲ್ಲಿ ನಡೀಬೇಕು, ಎಲ್ಲರಿಗೂ ಮೆಚ್ಚುವ ಕಾಯಕವನ್ನೇ ಮಾಡಬೇಕು. ನಾನು ನನ್ನ ಹೆಂಡತಿ ಮಕ್ಕಳು ಬರೀ ಇಷ್ಟಿದ್ದರೆ ಸಾಲದು, ಮಾಡುವ ಕಾಯಕವನ್ನು ಮತ್ತಷ್ಟು ಹೆಚ್ಚಿನ ರೀತಿ ಮಾಡಬೇಕು. ಅಂಥದ್ದೇ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಸುದ್ದಿಯನ್ನು ನಿಮಗೆ ಕೊಡ್ತಾ ಇದ್ದೇನೆ. ಇಲ್ಲಿವರೆಗೂ ಯಾರೂ ಕಂಡರಿಯದಂಥದ್ದು ಈ ಹಿಂದೆ ಒಂದು ವಾಹಿನಿಯಲ್ಲಿ ಇದು ಪ್ರಸಾರ ಆಗಿರ್ತಕ್ಕಂಥದ್ದೇ. ಸುಮಾರು 55 kgಯಷ್ಟು ತೂಕದ ಇರ್ತಕ್ಕಂತಹ ಸಾಲಿಗ್ರಾಮ. 55 kg ಅಂದರೆ ಅರ್ಥ ಮಾಡ್ಕೊಳ್ಳಿ ಎಷ್ಟು ಬೃಹತ್ ಮಟ್ಟದ ಸಾಲಿಗ್ರಾಮ ಎಂಬತಕ್ಕಂಥದ್ದನ್ನು. ಅಂಥ ಒಂದು ಬೃಹತ್ ಮಟ್ಟದ ಸಾಲಿಗ್ರಾಮ ತಿರುಮಲ ತಿರುಪತಿ ಶ್ರೀನಿವಾಸನಿಗೂ ಸಹಿತ ಸಾನ್ನಿಧ್ಯವನ್ನು ಕಲ್ಪಿಸಿರ್ತಕ್ಕಂಥದ್ದು ವರಾಹದೇವರು. ಅದು ತಮಗೆ ಗೊತ್ತಿರುವಂಥ ವಿಚಾರ. ಅಂಥ ಒಂದು ಭೂವರಾಹ ಸಾಲಿಗ್ರಾಮವನ್ನು, ಅಂಥ ವಿಶೇಷವಾಗಿರ್ತಕ್ಕಂಥ ಭೂವರಾಹ ಸಾಲಿಗ್ರಾಮವನ್ನು ನಮ್ಮ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠ ಮಹರ್ಷಿ ಮಂದಿರದಲ್ಲಿ, ನವರತ್ನ ಅಗ್ರಹಾರದಲ್ಲಿರ್ತಕ್ಕಂಥ ಮಹರ್ಷಿ ಮಂದಿರದಲ್ಲಿ ಇದೇ ಬರ್ತಕ್ಕಂಥ ಮಂಗಳವಾರ ಅಂದರೆ ಇವತ್ತು 8 ದಿವಸಕ್ಕೆ ಶುಭ ಸಂಧ್ಯಾಕಾಲ ಪ್ರಾರಂಭವಾಗುವಂಥ ದರ್ಶನ ಸಾಮೂಹಿಕವಾದಂಥ ಅಲ್ಲಿಂದಾಚೆಗೆ 11 ದಿನಗಳ ಕಾಲ, ಮಂಗಳವಾರದಿಂದ 11 ದಿನ ಬೃಹತ್ ಮಟ್ಟದ ಸಾಲಿಗ್ರಾಮ, ಕಂಡು ಕೇಳರಿದಂತಹ ಒಂದು ಸಾಲಿಗ್ರಾಮ, ವಿಶೇಷವಾಗಿರ್ತಕ್ಕಂಥ ಸಾಲಿಗ್ರಾಮ, ಭೂದೋಷವನ್ನು ನಿವಾರಣೆ ಮಾಡತಕ್ಕಂಥ ಸಾಲಿಗ್ರಾಮ, ಆರೋಗ್ಯ ವೃದ್ಧಿಯನ್ನು ಮಾಡತಕ್ಕಂಥ ಸಾಲಿಗ್ರಾಮ, ವಿಜ್ಞಾನಿಗಳು ಸಹಿತ ಪರೀಕ್ಷೆ ಮಾಡಿ ಇದರಲ್ಲೊಂದು ಸತ್ಯಾಂಶ ಇದೆ, ವಿಶೇಷತೆ ಇದೆ ಎಂಬತಕ್ಕಂಥದ್ದನ್ನು ಎಲ್ಲರೂ ಅರಿತು ಅದರ ದರ್ಶನಕ್ಕಾಗಿ ಕಾತುರತೆಯಿಂದ ಓಡಿ ಬರುವಂಥ ಆ ಸಾಲಿಗ್ರಾಮ. ಸಾಧ್ಯವಾದರೆ ನಾಳೆ ಅದರ ಒಂದಷ್ಟು ತುಣುಕುಗಳನ್ನು, ಅಂದರೆ ಆ ದೃಶ್ಯದ ತುಣುಕುಗಳನ್ನು ನಾಳೆ ನಿಮಗೆ ನಾನು ತೋರಿಸ್ಲಿಕ್ಕೆ ಒಂದು ಪ್ರಯತ್ನ ಪಡ್ತೇನೆ. ಸಾಲಿಗ್ರಾಮ ಮನೆ ಕಟ್ಟಲಿಕ್ಕೆ ಆಗದಿರೋ ಒದ್ದಾಡ್ತಿರ್ತಕ್ಕಂಥವ್ರಿಗೆ, ಮನೆಯಲ್ಲಿ ನೆಮ್ಮದಿ ಇಲ್ದಿರತಕ್ಕಂಥವ್ರಿಗೆ, ಕುಟುಂಬದಲ್ಲಿ ಕಲಹಗಳಿಂದ ಒದ್ದಾಡ್ತಿರ್ತಕ್ಕಂಥವ್ರಿಗೆ, ಕುಟುಂಬದಲ್ಲಿ ಒಂದು ಶುಭ ಕಾರ್ಯ ನಡೀತಾ ಇಲ್ವಲ್ಲ ಅಂತಕ್ಕಂಥ ಚಿಂತನೆ ಮಾಡ್ತಕ್ಕಂಥವ್ರಿಗೆ, ಒಟ್ಟಾರೆ ಹೇಳಬೇಕಂದ್ರೆ ಈ ಸಾಲಿಗ್ರಾಮದ ಅಭಿಷೇಕದ ತೀರ್ಥ 72,000 ನರನಾಡಿಗಳಿಗೂ ದಿವ್ಯಾಮೃತ. ಸಾಲಿಗ್ರಾಮವನ್ನೊಮ್ಮೆ ದರ್ಶನ ಮಾಡತಕ್ಕಂಥದ್ದು, ಆ ಸ್ವಾಮಿಗೆ ನಡೆದಿರತಕ್ಕಂಥ ಅರ್ಚನಾ ಅಕ್ಷತಾ ಪ್ರಸಾದವನ್ನು ಸ್ವೀಕರಿಸ್ತಕ್ಕಂಥದ್ದು, ಇದೆಲ್ಲ ಸೌಭಾಗ್ಯ ಮುಂದಿನ ಅಂದರೆ ಬರ್ತಕ್ಕಂಥ 13ನೇ ತಾರೀಕು ಮಂಗಳವಾರ ಶುಭ ಸಂಧ್ಯಾಕಾಲ ಲೋಕ ಕಲ್ಯಾಣಾರ್ಥವಾಗಿ ಸರ್ವರಿಗೂ ದರ್ಶನ ಭಾಗ್ಯವನ್ನು ಕೊಡಲಿಕ್ಕಾಗಿ ನಮ್ಮ ಮಹರ್ಷಿ ಮಂದಿರದಲ್ಲಿ ಈ ಕಾಯಕವನ್ನು 11 ದಿನಗಳ ಕಾಲ ನಿರಂತರವಾಗಿ ನಡೆಸ್ತಾ ಇದ್ದೀವಿ. ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ. ಬನ್ನಿ, ಭಗವಂತನ ದರ್ಶನ ಮಾಡಿ, ನಿಮ್ಮ ಮನೋಕಾಮನೆಗಳನ್ನು ಸಿದ್ಧಿಪಡಿಸ್ಕೊಳ್ಳಿ. ಮನೆ ಕಟ್ಟಲಿಕ್ಕೆ ಆಗದಿರತಕ್ಕಂಥವ್ರಿಗೆ, ಮನೆಯಲ್ಲಿ ದೋಷ ಇರ್ತಕ್ಕಂಥವ್ರಿಗೆ, ಭೂದೋಷ ಇರ್ತಕ್ಕಂಥವ್ರಿಗೆ, ಕೋರ್ಟು ಕಚೇರಿ ಅಲದು ಸಾಕಾಗಿ ಹೋಗಿದ್ದೀರಲ್ಲ, ಒಮ್ಮೆ ಬಂದು ಸ್ವಾಮಿನ ದರ್ಶನ ಮಾಡಿ ನೋಡಿ, ಅದಾದಮೇಲೆ ಹೇಳಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಹಿಂದಿನ ಭಾಗದಲ್ಲಿ ಗುರೂಜಿಯವರು ಒಂದು ಅದ್ಭುತವಾಗಿರ್ತಕ್ಕಂಥ ಸಾಲಿಗ್ರಾಮದ ಕುರಿತಾಗಿ ಮಾಹಿತಿಯನ್ನು ತಿಳಿಸ್ತಾ ಇದ್ರು. ಆ ಒಂದು ಸಾಲಿಗ್ರಾಮ ನಿಜಕ್ಕೂ ಹೇಳಬೇಕು ಅಂದರೆ 1.5 ಲಕ್ಷ, 1,500 ಇಲ್ಲ 1.5 ವರ್ಷನೋ ಅಲ್ಲ, 1.5 ಲಕ್ಷ ವರ್ಷಗಳ ಹಿಂದಿನ ಸಾಲಿಗ್ರಾಮ. ಆಗ ಭೂಮಿ ಮೇಲೆ ಧರೆಗಿಳಿದಿರ್ತಕ್ಕಂಥ ಸಾಲಿಗ್ರಾಮ. ಆಗ್ಲಿಂದನೂ ಕೂಡ ಯತಿವರೇಣ್ಯರು, ಋಷಿಮುನಿಗಳು ಪ್ರತಿಯೊಬ್ಬರೂ ಕೂಡ ಪೂಜಾನುಷ್ಠಾನವನ್ನು ನಡೆಸಿಕೊಂಡು ಬಂದಿರತಕ್ಕಂಥ ಸಾಲಿಗ್ರಾಮ. ಇದೆಲ್ಲವೂ ತಮಗೆ ಹೇಗೆ ಗೊತ್ತು ಗುರುಗಳೇ? ಗುರೂಜಿಯವರು ಮತ್ತೊಂದು ಮಾಹಿತಿಯನ್ನು ಕೂಡ ತಿಳಿಸ್ತಾ ಇದ್ರು. ಈಗಾಗಲೇ ಹಿಂದೆ ಒಂದು ವಾಹಿನಿನಲ್ಲಿ ಅದನ್ನ ಪ್ರಸಾರ ಮಾಡಿದ್ರು. ಅದರ ಕುರಿತಾಗಿ ಸಾಕಷ್ಟು ವೈಜ್ಞಾನಿಕ ಹಿನ್ನೆಲೆಗಳನ್ನು ಕೂಡ ತಿಳ್ಕೊಳ್ಬೇಕು ಅಂದರೆ ಸಾಕಷ್ಟು ಅದರ ಬಗ್ಗೆ ಚರ್ಚೆಯನ್ನು ಕೂಡ ಮಾಡಿ, ಅದರ ಬಗ್ಗೆ ಪರಿಶೀಲನೆ ಮಾಡಿ, ರಿಸರ್ಚ್ ಅನ್ನು ಮಾಡಿ ಆ ಒಂದು ಸಾಲಿಗ್ರಾಮದ ಕುರಿತಾಗಿ ಸಾಕಷ್ಟು ಮಾಹಿತಿಯನ್ನು ನಮ್ಮೆಲ್ಲರಿಗೂ ಕೂಡ ತಿಳಿಸಿದರು. ಅಂತಹ ಒಂದು ಶಕ್ತಿಯುತ ಸಾಲಿಗ್ರಾಮ, ಭೂವರಾಹ ಸ್ವಾಮಿಯ ಸಂಪೂರ್ಣ ಕೃಪಾಶೀರ್ವಾದದಿಂದ ಇರತಕ್ಕಂಥ ಸಾಲಿಗ್ರಾಮದ ದರ್ಶನವನ್ನ ಇದೇ ಬರ್ತಕ್ಕಂಥ 13ನೇ ತಾರೀಕು ಮಂಗಳವಾರ ಸಂಜಾ ಕಾಲದ ಸಮಯದಲ್ಲಿ
ತಮ್ಮೆಲ್ಲರಿಗೂ ಕೂಡ ದರ್ಶನವನ್ನ ನಾವು ಏರ್ಪಡಿಸಿರ್ತಕ್ಕಂಥದ್ದಿದೆ. ಬೆಳಗ್ಗೆ ನಾವೆಲ್ಲರೂ ಕೂಡ ಆ ಒಂದು ಲಕ್ಷ ಮೋದಕ ಹವನದ ಕಾರ್ಯಕ್ರಮದಲ್ಲಿರುವ ಕಾರಣದಿಂದ ಸಂಜೆ ಕಾಲ ತಮ್ಮೆಲ್ಲರಿಗೂ ಕೂಡ ಆ ಒಂದು ದರ್ಶನದ ವ್ಯವಸ್ಥೆಯನ್ನ ಏರ್ಪಾಡು ಮಾಡಿರ್ತಕ್ಕಂಥದ್ದಿದೆ. ತಾವೆಲ್ಲರೂ ಕೂಡ ತಪ್ಪದೆ ನಿಮ್ಮ ಪ್ರೀತಿಯ ಸಾನ್ನಿಧ್ಯ ಮಹರ್ಷಿ ಮಂದಿರಕ್ಕೆ ತಾವೆಲ್ಲರೂ ಕೂಡ ಬರ್ಬೋದು. ತಮ್ಮೆಲ್ಲರಿಗೂ ಕೂಡ ಆಧಾರದ ಸುಸ್ವಾಗತ. ತಾವೆಲ್ಲರೂ ಕೂಡ ಬಂದು ಆ ಒಂದು ಸಾಲಿಗ್ರಾಮದ ದರ್ಶನವನ್ನ ಮಾಡ್ಬೋದು. ಈ ಒಂದು ಸಾಲಿಗ್ರಾಮದ ದರ್ಶನವನ್ನ ಮಾಡೋದ್ರಿಂದ ನಿಜಕ್ಕೂ ಸಾಕಷ್ಟು ಮಾಡಿರ್ತಕ್ಕಂಥ ಪಾಪಕರ್ಮಗಳೆಲ್ಲವೂ ಕೂಡ ದೂರ ಆಗ್ತಕ್ಕಂಥದ್ದಿರುತ್ತೆ. ವಾಸ್ತುಗೃಹದಲ್ಲಿ ಏನಾದರೂ ದೋಷವಿದ್ರೆ ಎಲ್ಲವೂ ಕೂಡ ದೂರ ಆಗುತ್ತೆ. ಭೂಮಿಯ ಕುರಿತಾಗಿ ಏನಾದರೂ ಸಂಕಷ್ಟಗಳಿದ್ರೆ ಎಲ್ಲವೂ ಕೂಡ ದೂರ ಆಗ್ತಕ್ಕಂಥದ್ದಿರುತ್ತೆ. ಮತ್ತು ಆ ಒಂದು ಅಭಿಷೇಕ ಮಾಡಿರ್ತಕ್ಕಂಥ ಜಲವನ್ನು ನಾವು ಸ್ವೀಕರಿಸಿದ್ದೇ ಆದರೆ ಎಷ್ಟೋ ರೋಗ ಇರ್ತಕ್ಕಂಥ ಎಲ್ಲಾ ಲಕ್ಷಣಗಳು ದೂರ ಆಗ್ತಕ್ಕಂಥದ್ದಿರುತ್ತೆ. ರೋಗ ರುಜಿನಗಳು ದೂರ ಆಗ್ತಕ್ಕಂಥದ್ದಿರುತ್ತೆ ಬರೀ ಆ ಒಂದು ಸಾಲಿಗ್ರಾಮಕ್ಕೆ ಅಭಿಷೇಕವನ್ನು ಮಾಡಿರ್ತಕ್ಕಂಥ ಜಲದಿಂದ. ಅಕಾಲ ಮೃತ್ಯುಹರಣಂ ಸರ್ವವ್ಯಾಧಿ ನಿವಾರಣಂ ಸಮಸ್ತ ದುರಿತೋಪಶಯನಂ ಅಂಬಾಂ ಪಾದೋದಕಂ ಪಾವನಂ ಶುಭಂ ಅಂತಹ ಒಂದು ತೀರ್ಥ ನಿಜಕ್ಕೂ ಪ್ರತಿಯೊಬ್ಬರ ರೋಗಗಳನ್ನೂ ಕೂಡ ದೂರ ಮಾಡತಕ್ಕಂಥದ್ದಿರುತ್ತೆ. ಅಷ್ಟು ಶಕ್ತಿಯುತವಾಗಿರತಕ್ಕಂಥ ತೀರ್ಥ. ಆ ಒಂದು ತೀರ್ಥವನ್ನೂ ಕೂಡ ತಮ್ಮೆಲ್ಲರಿಗೂ ಕೂಡ ಕೊಡ್ತೇವೆ. ತಾವು ಆಧಾರದ ಸ್ವಾಗತವನ್ನ ನಾನು ನಿಮ್ಮೆಲ್ಲರಿಗೂ ಕೂಡ ಕೊಡ್ತಾ ಇದ್ದೇನೆ. ಇದರಲ್ಲಿ ಪ್ರತ್ಯೇಕ ಅಂತಿಲ್ಲ, ಪ್ರತಿಯೊಬ್ಬರಿಗೂ ಕೂಡ ಆಧಾರದ ಸ್ವಾಗತ ಇದೆ. ಮಹರ್ಷಿ ಮಂದಿರಕ್ಕೆ ತಾವೆಲ್ಲರೂ ಕೂಡ ಬನ್ನಿ ಅಂತ ಹೇಳ್ತಾ ಇನ್ನ ತಡ ಮಾಡೋದು ಬೇಡ. ರಾಶಿ ಫಲವನ್ನು ತಿಳ್ಕೊಳ್ಬೇಕು. ಗುರೂಜಿಯವರು ಹಿಂದಿನ ಭಾಗದಲ್ಲಿ ಹೇಳಿದ್ದೆ, ಆದರೆ ಈ ಒಂದು ಮಾಹಿತಿಯನ್ನು ತಿಳಿಸ್ತಾ ಸಮಯದ ಅಭಾವ, ಮಧ್ಯದಲ್ಲಿ ಒಂದು ಸಣ್ಣ ವಿರಾಮವೂ ಕೂಡ ಇತ್ತು. ಗುರುಗಳೇ, ಈಗ ಪಂಚಾಂಗ ಶ್ರವಣವನ್ನು ಮಾಡಬೇಕು. ಗುರುಗಳೇ, ಖಂಡಿತ ಪಂಚಾಂಗ ಶ್ರವಣ ಮಾಡಬೇಕು. ಭೂವರಹ ಸ್ವಾಮಿ ದರೆಗಿಳಿದಂತಹದ್ದು ರೇವತಿ ನಕ್ಷತ್ರ ಮಹಾನಕ್ಷತ್ರ. ಅದಕ್ಕಾಗೇ ರೇವತಿ ನಕ್ಷತ್ರ ಮಹಾನಕ್ಷತ್ರವಿರತಕ್ಕಂಥ ದಿನ 13ನೇ ತಾರೀಕು ಮಂಗಳವಾರ ಶುಭ ಸಂಧ್ಯಾಕಾಲ. ಅಲ್ಲಿಂದ 11 ದಿನಗಳ ಕಾಲ, 13ರಿಂದ 11 ದಿನಗಳ ಕಾಲ ನಮ್ಮ ಆಶ್ರಮದಲ್ಲಿ ಪ್ರತಿನಿತ್ಯ ಬರ್ತಕ್ಕಂಥ ಭಕ್ತರಿಗೆ, ಯಾಕೆಂದರೆ ಒಂದಿನ 2 ದಿನ ಅದನ್ನು ಇಟ್ಕೊಳ್ಳಿಕ್ಕೆ ಆಗೋದಿಲ್ಲ. ಬರ್ತಕ್ಕಂತಹ ಭಕ್ತರೆಲ್ಲರೂ ಸಹಿತ ಕಣ್ತುಂಬಿಸ್ಕೊಳ್ಬೇಕು. ತಮ್ಮಲ್ಲಿರ್ತಕ್ಕಂಥ ದೋಷಗಳು ಪರಿಹಾರ ಆಗಬೇಕು. ಬರೀ ದರ್ಶನ ಮಾತ್ರದಿಂದಲೇ ಪರಿಹಾರ ಆಗುವಂತಹ ಒಂದು ಕಾಯಕ ಆ ಕ್ಷೇತ್ರ ಅಂದರೆ ಆ ಸಾನ್ನಿಧ್ಯದಲ್ಲಿದೆ ಅಂದಾಗ, ಇದು ತಿರುಮಲ ತಿರುಪತಿಯಲ್ಲಿರ್ತಕ್ಕಂತಹ ಅಲ್ಲಿನ ಸಾನ್ನಿಧ್ಯದಲ್ಲಿರ್ತಕ್ಕಂಥವರು ತಿಳಿಸಿರ್ತಕ್ಕಂಥ ಮಾತಿದೆ. ಅಷ್ಟೇ ಅಲ್ಲದಿರ ಸಾಕಷ್ಟು ಜನ ವಿಜ್ಞಾನಿಗಳು ಸಹಿತ ಇದನ್ನು ಪರೀಕ್ಷೆ ಮಾಡಿದ್ದಾರೆ, ಈ ಸಾಲಿಗ್ರಾಮ ಎಂಥದ್ದು ಅಂತ. ಜೊತೆಗೆ ದಂಡಕಿ ನದಿ, ಆ ಗಂಡಕಿ ನದಿಯಲ್ಲಿರ್ತಕ್ಕಂತಹ ಸಾಲಿಗ್ರಾಮ ಎಷ್ಟು ಪ್ರಮಾಣ ಸಿಗುತ್ತೆ ಅಲ್ಲೂ ಸಹಿತ ಪರೀಕ್ಷೆ ಮಾಡಿದ್ದಾರೆ. ಆದರೆ ಇಷ್ಟು ಬೃಹತ್ ಮಟ್ಟದ ಸಾಲಿಗ್ರಾಮ, ಭೂವರಹ ಅಂದರೆ ಒಂದು ಭೂಮಂಡಲ. ಇಲ್ಲಿ ನಿಮಗೇನು ಬೇಕು? ಅಧಿಕಾರ ಅಥವಾ ಒಂದು ವಿಶೇಷವಾದಂಥ ಬಲ ಅಥವಾ ವಾಸ್ತುವಲ್ಲಿ ನೆಮ್ಮದಿ, ಅಂಗೈಯಗಲ ಜಾಗ ಇರುತ್ತೆ, ಕೋರ್ಟು ಕಚೇರಿ ಅಲಿತಾ ಇರುತ್ತೆ. ಕೋರ್ಟು ಕಚೇರಿ ಇರಲಿ, ಮನೆತನ ನೆಮ್ಮದಿ ಇಲ್ದಿರ ಇರಲಿ, ಭೂಮಿಯಲ್ಲಿರ್ತಕ್ಕಂಥ ದೋಷ ಇರಲಿ, ಭೂಮಿಗೆ ಜಲ ಬೀಳ್ದಿರತಕ್ಕಂಥದ್ದಿರಲಿ, ಎಷ್ಟೋ ಜನ ಬೋರ್ ಆಗ್ತಾರೆ, ನೀರು ಬರೋದಿಲ್ಲ. ಆದರೆ ಅದೆಲ್ಲಕ್ಕೂ ಪರಿಹಾರವನ್ನು ಕಲ್ಪಿಸುವಂತಹ ಈ ಒಂದು ಬೃಹತ್ ಮಟ್ಟದ ಕಾಯಕದ ಮಹಾವಿಷ್ಣುವಿನ ವಿಶೇಷವಾಗಿರ್ತಕ್ಕಂಥ ವಿಷ್ಣು ದಶಾವತಾರದಲ್ಲಿ ಒಂದು ಅವತಾರ ಆದಂಥ ಭೂವರಹ ಸ್ವಾಮಿ. ತಿರುಮಲ ತಿರುಪತಿ ಶ್ರೀನಿವಾಸನಿಗೂ ಸಹಿತ ಭೂವರಹ ಸ್ವಾಮಿಯೇ ಸ್ಥಳವನ್ನು ಕೊಟ್ಟಿರ್ತಕ್ಕಂಥದ್ದು. ಅಂದರೆ ಯಾರೊಬ್ಬರಿಗಾದರೂ ನಿಂತು ನೆಮ್ಮದಿ ಬೇಕು, ಸುಖ ಸಂತೋಷ ಬೇಕು, ಒಂದು ಸಮೃದ್ಧಿತನ ಬೇಕು ಅಂದರೆ ವರಾಹದೇವರ ಅನುಗ್ರಹ ಬೇಕು. ಆ ವರಾಹದೇವರ ಅನುಗ್ರಹ ಪಡಿಬೇಕು ಅಂದರೆ 13ನೇ ತಾರೀಕಿಂದ 11 ದಿನಗಳ ಕಾಲ ನಮ್ಮ ಮಹರ್ಷಿ ಮಂದಿರದಲ್ಲಿ, ನಿಮ್ಮ ನವರತ್ನಾಗ್ರಹಾರ ಮಹರ್ಷಿ ಮಂದಿರದಲ್ಲಿ ವಿಶೇಷವಾದಂಥ ಸ್ವಾಮಿಯ ದರ್ಶನ ಭಾಗ್ಯ ಇದೆ. ಆ 11 ದಿನಗಳು ತಾವು ಬರಬಹುದು, ಸಂಕಲ್ಪವನ್ನು ಮಾಡಿಸ್ಕೊಳ್ಬಹುದು, ಸ್ವಾಮಿಗೆ ನಡೀತಕ್ಕಂಥ ಅಭಿಷೇಕವನ್ನು ದರ್ಶನ ಮಾಡಬಹುದು. ನಿಮ್ಮೊಳಗೆ ಏನೇ ಸಮಸ್ಯೆ ಇದ್ದರೂ ನೀವು ಇನ್ನೊಬ್ಬರು ಹೇಳಬೇಕಾದ್ದೆಲ್ಲ, ನೀವೇ ಆ ಸಾಲಿಗ್ರಾಮದ ಮುಂಭಾಗ ನಿಂತು ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳಿ. ಇದಕ್ಕೆ ಮಧ್ಯದಲ್ಲಿ ಯಾರೊಬ್ಬರು ಇರ್ತಕ್ಕಂಥದ್ದಲ್ಲ, ನಿಮ್ಮ ಸೇವೆ ನಿಮ್ಮ ಕೈಲಾಗುವಂಥದ್ದು. ಯಾಕೆಂದರೆ ನಮಗೆ ಸಿಕ್ಕಂಥ ಒಂದು ಸುವರ್ಣಾವಕಾಶ. ಅವ್ರನ್ನ ಕೇಳಿದಾಗ ಒಂದಿಷ್ಟು ದಿನ ಅಂದರೆ ಅದು ಎಲ್ಲಿ ಜವಾಬ್ದಾರಿ ಇತ್ತೋ, ಯಾರ ಸರಹದ್ದಲ್ಲಿತ್ತೋ, ಅಥವಾ ಯಾರದನ್ನು ನಿತ್ಯ ಅನುಷ್ಠಾನ ಮಾಡಬೇಕು ಅಂತ ತಂದಿಟ್ಕೊಂಡಿದ್ರು, ಅದೃಷ್ಟವಶಾತ್ ನಮ್ಮ ಆಶ್ರಮಕ್ಕೆ ಬಂದಿದೆ ಈಗ. ಆದರೆ 13ರವರೆಗೂ ಅದರ ಅನುಷ್ಠಾನವನ್ನು ನಿತ್ಯ ನಾನು ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ 13ರವರೆಗೂ ನನ್ನ ಕಾಯಕ ಇರುತ್ತೆ. 13ನೇ ತಾರೀಕಿಂದ 11 ದಿನಗಳ ಕಾಲ ಬರ್ತಕ್ಕಂಥ ಭಕ್ತ ಸಾಗರಕ್ಕೆ ಉತ್ತರ ಕರ್ನಾಟಕ, ಮಂಗಳೂರು, ಈ ಕಡೆ ವಿರಾಜಪೇಟೆ, ಮೈಸೂರು, ನೀವೆಲ್ಲೇ ಯಾರೇ ಇರಲಿ, ಯಾವುದೇ ಇರಲಿ, ಜಾತಿ ಮತ ಭೇದ ಪಂಥವಿಲ್ಲ, ಹಿಂದೂ ಕ್ರೈಸ್ತ ಮುಸಲ್ಮಾನ್ ಯಾರಾದರೂ ಸರಿಯೇ, ದರ್ಶನ ಮಾಡಿ ಸಮಸ್ಯೆನ ಬಗೆಹರಿಸ್ಕೊಳ್ಳಿ. ಎಲ್ಲರೂ ನೆಮ್ಮದಿಯಾಗಿರಬೇಕು. ಈ ಭರತಖಂಡದಲ್ಲಿ, ಈ ಭೂಮಿಯಲ್ಲಿದ್ದಾಗ ಎಲ್ಲರೂ ನೆಮ್ಮದಿ ಸುಖ ಸಂತೋಷವಾಗಿರಬೇಕು. ಅದು ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತಕ್ಕಂಥ ಒಂದೇ ಉದ್ದೇಶದಿಂದ ಸಾಲಿಗ್ರಾಮ ದರ್ಶನವನ್ನು, ಅದು ಬೃಹತ್ ಮಟ್ಟದ ಸಾಲಿಗ್ರಾಮವನ್ನು, ಒಳಗಿರ್ತಕ್ಕಂತಹ ವಿಶೇಷವಾದಂಥ ಚಕ್ರವನ್ನು ನೋಡಿದ್ರೆ ಆನಂದವೇ ಆನಂದ. ಬಹುಶಃ ನೋಡೋಣ,
ಸಾಧ್ಯವಾದರೆ ನಾಳಿನ ಸಂಚಿಕೆಯಲ್ಲಿ ಅದರ ಒಂದಿಷ್ಟು ವಿಶೇಷವಾಗಿರ್ತಕ್ಕಂಥ ದರ್ಶನವನ್ನು ಮಾಡಿಸ್ಲಿಕ್ಕೆ ಒಂದು ಪ್ರಯತ್ನ ನಾನು ಮಾಡ್ತೇನೆ. ಒಳ್ಳೆಯದಾಗಲಿ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀಂ ದಕ್ಷಿಣಾಮೂರ್ತಯೇ ನಮೋ ನಮಃ. ಶ್ರೀ ಶುಭಕೃತ್ ನಾಮ ಸಂವತ್ಸರೆ ಉತ್ತರಾಯಣಿ ಗ್ರೀಷ್ಮ ಋತು ಜ್ಯೇಷ್ಠ ಮಾಸ ಕೃಷ್ಣಪಕ್ಷ 6/6/2023 ಮಂಗಳವಾರ ತೃತೀಯ. ಇವತ್ತಿನ ಪೂರ್ವಾಷಾಢ ನಕ್ಷತ್ರ. ನಕ್ಷತ್ರಚಾರ ಪ್ರಕಾರ ಚಂದ್ರ ಚೆನ್ನಾಗಿದ್ದಾನೆ, ಗುರು ಚೆನ್ನಾಗಿದೆ. ಹಾಗೆ ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದಾಗ ಅಸಾಧ್ಯವಾದ ಯಾವುದೂ ಅಲ್ಲ, ಎಲ್ಲವನ್ನೂ ಸಾಧನೆ ಮಾಡ್ಕೊಳ್ಬೋದು. ಅಂತಹ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ದಿನ. ಹಾಗೆ ಇವತ್ತಿನ ಕಾಯಕದಲ್ಲಿ ಒಂದಷ್ಟು ಲಾಭವೂ ಇದೆ, ಲಾಭದ ಜೊತೆಗೆ ಒಂದಷ್ಟು ನಷ್ಟವೂ ಇದೆ. ಹಾಗಾಗಿ ಇವತ್ತು ಒಂದಷ್ಟು ರಾಶಿಗಳಿಗೆ ಪರಿಹಾರ ಎಂಬತಕ್ಕಂಥದ್ದು ಬೇಕಾಗಿದೆ. ಪರಿಹಾರವಾಗಿ ಪ್ರಸನ್ನಾಂಜನೇಯ ಸ್ವಾಮಿಯನ್ನು ದರ್ಶನ ಮಾಡಿ. ಹಾಗೆ ಸಾಧ್ಯವಾದರೆ ಎಲ್ಲಾದರೂ ವಾನರ ಸೈನ್ಯ ಕಂಡು ಬಂದರೆ ಆ ವಾನರ ಸೈನ್ಯಕ್ಕೆ ನಿಮ್ಮ ಕರಹಸ್ತದಿಂದ ಏನಾದರೂ ಒಂಚೂರು ಪದಾರ್ಥವನ್ನು ಕೊಡಿ. ಯಾಕೆಂದರೆ ವಾನರ ಸೈನ್ಯಕ್ಕೆ ನೀವು ಕೊಡುವಂತಹ ಪದಾರ್ಥ ನಿಮಗೆ ಯಶಸ್ಸನ್ನು ದಯಪಾಲಿಸ್ತಕ್ಕಂಥದ್ದೇ ಆಗಿರುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ನಮಃ ಸೂರ್ಯಾಯ ಚಂದ್ರಾಯ ಮಂಗಲಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಆದಿತ್ಯಾದಿ ನವಗ್ರಹಗಳ ಪ್ರಾರ್ಥನೆ ಆಯಿತು. ಪ್ರಾರ್ಥನೆ ಆದಮೇಲೆ ಇನ್ನು ರಾಶಿಫಲದ ಕಡೆ ಒಂದಷ್ಟು ಗಮನ ಬೇಕಲ್ವ. ರಾಶಿಫಲವನ್ನು ಹೇಳೋದಕ್ಕೂ ಮುನ್ನ ಒಂದು ಸಣ್ಣ ವಿರಾಮ ತೆಗೆದುಕೊಳ್ಳೋಣ. ಇನ್ನು ಬಹಳ ವಿಶೇಷವಾಗಿ ಹಿಂದಿನ ಭಾಗದಲ್ಲಿ ರಾಶಿಫಲದ ಪ್ರಾರಂಭದ ಹಂತ ಬಹಳ ವಿಶೇಷವಾಗಿ ಭಗವಂತನನ್ನು ಪ್ರಾರ್ಥನೆಯನ್ನು ಮಾಡಿದರು. ಆದರೆ ಇನ್ನೇನು ಪ್ರಾರಂಭ ಮಾಡಬೇಕು ಅಷ್ಟರಲ್ಲಿ ವಿರಾಮದ ಆ ಒಂದು ಭಾಗ ಎದುರಾಯಿತು. ಈಗ ರಾಶಿಫಲವನ್ನು ಪ್ರಾರಂಭವನ್ನು ಮಾಡೋಣ. ಗುರುಗಳೇ, ಈಗ ರಾಶಿಫಲವನ್ನು ಪ್ರಾರಂಭ ಮಾಡಬೇಕು. ಖಂಡಿತ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಂದನಾಂ ಮೃತ್ಯೋನ್ಮೃಕ್ಷೀಯಮಾಮೃತಾತ್ ತ್ರ್ಯಂಬಕೇಶ್ವರಾಯ ನಮಃ. ಗೌರೀರ್ಮಿಮಾಯ ಸಲಿಲಾನ್ಕ್ಷತ್ತದ್ವಿಪದೀಂ ವಿಪದೀಂ ಸಾಂ ಚತುಷ್ಪದೀಂ ಅಷ್ಟಾಪದೀ ನವಪದೀಂ ಬಹುಶೀಂ ಸಹಸ್ರಾಕ್ಷರಾಂ ಪರಮೇ ವ್ಯೋಮನ್. ಭಗವಂತನ ಪ್ರಾರ್ಥನೆ ಮಾಡ್ತಾ ತಮ್ಮೆಲ್ಲರಿಗೂ ಸಹಿತ ಮಂಗಳವಾಗಲಿ, ಒಳ್ಳೆಯದಾಗಲಿ, ಶುಭವಾಗಲಿ. ಹಾಗಾಗಿ ಇವತ್ತಿನ ದಿವಸ ಸಾಲಿಗ್ರಾಮ ವಿಚಾರವಾಗೂ ತಿಳಿಸಿದ್ದೇನೆ. ಸಾಲಿಗ್ರಾಮದ ವಿಚಾರವಾಗೂ ತಿಳಿಸಿದ್ದೀನಿ. ಪ್ರತಿಯೊಬ್ಬರೂ ಆ ಭೂವರಹ ಸಾಲಿಗ್ರಾಮವನ್ನು ಶ್ರದ್ಧಾಭಕ್ತಿಯಾಗಿ ಪ್ರಾರ್ಥನೆ ಮಾಡಿ. ಭೂವರಹ ಸಾಲಿಗ್ರಾಮದಿಂದ ಆ ಭೂವರಹ ಸ್ವಾಮಿಯಿಂದ ಸಂಪೂರ್ಣವಾದಂತಹ ಅನುಗ್ರಹ ತಮ್ಮೆಲ್ಲರಿಗೂ ಸಿಗಲಿ, ಒಳ್ಳೆಯದಾಗಲಿ. ಹಾಗೆ ರಾಶಿಫಲದ ಕಡೆ ಗಮನ ಹರಿಸೋಣ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ವಾರದ ಪ್ರಾರಂಭದಲ್ಲಿ ಇರ್ತಕ್ಕಂತಹ ದಿನಕ್ಕೂ ಇವತ್ತಿಗೂ ಒಂದಷ್ಟು ವ್ಯತ್ಯಾಸಗಳಾಗುತ್ತೆ ಇವತ್ತು. ಯಾಕೆಂದರೆ ಸೋಮವಾರದ ಸಂಚಿಕೆಯಲ್ಲಿ ನಾನು ಹೇಳಿದೆ, ಅಂದು ಇರ್ತಕ್ಕಂಥ ಅಂದರೆ ರಾಶಿಫಲ ಎಂಬತಕ್ಕಂಥದ್ದು ಯಾವತ್ತೂ ಅಷ್ಟೇ ಹಾಗೂ ಹೀಗೂ ಬರ್ತಾನೆ ಇರುತ್ತೆ. ಯಾಕೆಂದರೆ ಗ್ರಹಗಳು ಆ ಗ್ರಹ ದೃಷ್ಟಿಕೋನ ಅದರ ಮೇಲೆ ನಿಂತು ನಡೆಸುವಂತಹದ್ದಾಗಿರುತ್ತೆ ಈ ರಾಶಿಫಲದ ಫಲಾಫಲಗಳನ್ನು. ಹಾಗೆ ಇವತ್ತು ಶುಭ ಮಂಗಳವಾರ. ಪ್ರಾರಂಭಿಕವಾಗಿ ಇವತ್ತಿನ ದಿವಸ ಸುಬ್ರಹ್ಮಣ್ಯೇಶ್ವರನ ಪ್ರಾರ್ಥನೆ ಮಾಡ್ತಾ ನಿಮ್ಮ ಕುಲದೇವರ ಪ್ರಾರ್ಥನೆ ಅಥವಾ ಹನುಮನ ಆರಾಧನೆ ಏನೇ ಮಾಡಬೇಕಾದ್ರೂ ಮನೆಯಿಂದ ಆಚೆ ಹೊರಡಬೇಕಾದ್ರೆ ಮಾತ್ರ ಮೇಷರಾಶಿಯಲ್ಲಿರ್ತಕ್ಕಂಥವ್ರು ಬರೀ ಹಣೆಯಲ್ಲಿಲ್ದಿರ ಒಂದಿಷ್ಟು ಪುಡಿ ಕುಂಕುಮವನ್ನು ಹಣೆಗೆ ಹಚ್ಕೊಳ್ಳುವಂಥದ್ದು ಮಾಡೋದ್ರಿಂದ ಮತ್ತಷ್ಟು ವಿಶೇಷವಾದಂಥ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅಸಾಧ್ಯವಾದ್ದನ್ನು ಸಾಧನೆ ಮಾಡಿಕೊಳ್ಳುವಂತಹ ಮನಸ್ಸು ನಿಮ್ಮದು, ಆದರೆ ಅಧಿಕವಾದಂಥ ಚಂಚಲತೆಯೂ ಹಾಗೇ ಇರ್ತಕ್ಕಂಥದ್ದಾಗಿದೆ. ಹಾಗಾಗಿ ಇವತ್ತಿನ ದಿವಸ ತಾವು ಏನು ಅಂದುಕೊಂಡಿದ್ರೋ ಅಂದುಕೊಂಡಷ್ಟು ಲಾಭವನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ನಿಮ್ಮ ಕುಲದೇವರ ಅನುಗ್ರಹ, ತಂದೆ ತಾಯಿ ಆಶೀರ್ವಾದ ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಇದರ ಜೊತೆಗೆ ಒಂದಷ್ಟು ನೀರನ್ನು ಗಿಡ ಮರಗಳಿಗೆ ಅಥವಾ ಪ್ರಾಣಿ ಪಕ್ಷಿಗಳಿಗೆ ಒಂದಷ್ಟು ನೀರು ಹಾಕಿ ಬೆಳಗ್ಗೆ ನೀರನ್ನು ಉಣಿಸಿ ನಂತರ ನೀವು ಆಚೆ ಬರೋದ್ರಿಂದ ಮತ್ತಷ್ಟು ಅನುಕೂಲವನ್ನು ಮೇಷರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥವರು ಒಂದಷ್ಟು ವಿಧಿವಿಧಾನಗಳಲ್ಲಿ ಆತಂಕ ಪಡ್ತೀರಿ, ಆತರ ಪಡ್ತೀರಿ. ಕೆಲಸಗಳಲ್ಲಿ ಕಾರ್ಯಸಿದ್ಧಿ ಆಗುತ್ತೋ ಇಲ್ವೋ ಎಂಬತಕ್ಕಂಥದ್ರ ಒಂದು ಸನ್ನಿವೇಶ, ಭಯದ ವಾತಾವರಣದಲ್ಲೇ ಇದ್ದೀರಿ. ಇವತ್ತು ತಾವು ಅಂದುಕೊಂಡಷ್ಟು ಮಟ್ಟಿಗೆ ಎಲ್ಲವೂ ಸಹಿತ ಕಾರ್ಯಸಿದ್ಧಿಯ ಖಂಡಿತ ಕಾರ್ಯಸಿದ್ಧಿನೂ ಇದೆ. ಅದರ ಜೊತೆಗೆ ಮಧ್ಯಾಹ್ನ ಸರಿಸುಮಾರು 2 ಗಂಟೆಯಿಂದ 6 ಗಂಟೆ 12 ನಿಮಿಷದವರೆಗೂ 2 ರಿಂದ 6 ಗಂಟೆ 12 ನಿಮಿಷ ತಾವು ಅಂದುಕೊಂಡಷ್ಟು ಮಟ್ಟಿಗೆ ಲಾಭವನ್ನು ಗಳಿಸಲಿಕ್ಕೆ ಆಗುವುದಿಲ್ಲ. ಮನಸ್ಸಲ್ಲಿ ಚಂಚಲತೆ ಶುರುವಾಗುತ್ತೆ, ಭಯದ ವಾತಾವರಣ ಇದೆ. ಆದರೆ ಮಧ್ಯಾಹ್ನದವರೆಗೂ ನಿಮ್ಮ ಕೆಲಸದಲ್ಲಿ ಒಂದು ಒಳ್ಳೆಯ ಯಶಸ್ಸಿದೆ. ಬೆಳಗ್ಗೆ ಮನೆಯಿಂದ ಆಚೆ ಹೊರಡಬೇಕಾದ್ರೆ ಒಂದು ಉಲ್ಲಾಸ ಇದೆ, ಒಂದು ಸಂತೋಷ ಇದೆ, ಮನಸ್ಸಿಗೆ ನೆಮ್ಮದಿ ಇದೆ. ಒಂದು ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ತೀನಿ, ಇವತ್ತು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬಹುದು ಎಂಬತಕ್ಕಂಥದ್ದರ ಧೈರ್ಯ ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಈ ಹಣಕಾಸಿನ ವಿಚಾರ ಇದೆಯಲ್ಲ, ಲೇವಾದೇವಿಗಳಿದೆಯಲ್ಲ, ಏನು ಮಾಡಬೇಕಾದ್ರೂ ಜೋಪಾನ ಇರಲಿ. ಯಾಕೆಂದರೆ ಇವತ್ತು ನಿಮ್ಮ ಕೈಯಿಂದ ಎಲ್ಲರೂ ವಸ್ತುಗಳನ್ನು, ಹಣವನ್ನಾಗಲಿ ದುಡ್ಡಾದರೂ ಸರಿ, ಕೆಲವು ಕಾಗದ ಪತ್ರಗಳಾದರೂ ಸರಿ ಜೋಪಾನವಾಗಿ ಉಪಾಯವಾಗಿ ತಗೊಳ್ತಾರೆ. ತೊಗೊಂಡ್ಮೇಲೆ ಪುನಃ ವಾಪಸ್ ಕೊಡೋದಾ? ಖಂಡಿತ ವಾಪಸ್ ಕೊಡೋರಲ್ಲ.
ಇವತ್ತಿನ ದಿವಸ ನೀವೇನೇ ವಸ್ತು ಆಚೆ ಕೊಟ್ಟರು ವೃಷಭ ರಾಶಿಯವರು ಪುನಃ ವಾಪಸ್ ನಿಮ್ಮ ಕೈಗೆ ಬಂದು ಸೇರುವಂಥದ್ದು ಬಹಳ ಕಷ್ಟ. ಅದಕ್ಕಾಗಿ ತುಂಬ ಎಚ್ಚರಿಕೆಯ ನಡೆಯಬೇಕು. ಎಚ್ಚರಿಕೆಯಿಂದ ಒಂದು ಹೆಜ್ಜೆ ಮುಂದೆ ಹಾಕಿ, ಆತರ ಪಡಬೇಡಿ. ಯಾಕೆಂದರೆ ಇವತ್ತು ದುಡುಕಿ ತೀರ್ಮಾನ ತಂದುಕೊಂಡು ಕಣ್ಣೀರು ಹಾಕುವಂಥ ಪರಿಸ್ಥಿತಿ ನಿಮಗೆ ಎದುರಾಗಬಾರ್ದು. ಅದಕ್ಕಾಗಿ ಸಾಧ್ಯವಾದಷ್ಟು ಜವಾಬ್ದಾರಿತ್ವಂತ ಸ್ಥಾನದಲ್ಲಿ ನಿಂತು ವೃಷಭ ರಾಶಿಯವರು ಆಲೋಚನೆ ಮಾಡಿದ್ರೆ ಒಂದಿಷ್ಟು ಒಳಿತನ್ನು ಸಿದ್ಧಪಡಿಸ್ಕೊಳ್ತೀರಿ. ಜೊತೆಗೆ ಇವತ್ತಿನ ದಿವಸ ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡಿ 2 ತುಳಸಿ ದಳವನ್ನು ವಿಷ್ಣು ಪಾದದ ಮೇಲಿಟ್ಟು ಒಂದು ಪ್ರಾರ್ಥನೆ ಮಾಡೋದ್ರಿಂದ ಮತ್ತಷ್ಟು ಅಭಿವೃದ್ಧಿಯನ್ನು ಅನುಕೂಲವನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ ಮಿಥುನ ಲಗ್ನ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವರು ಆರೋಗ್ಯ, ವ್ಯವಹಾರ, ಕೆಲಸ ಕಾರ್ಯಗಳು, ಹೆಚ್ಚಿನ ಯಶಸ್ಸು ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಮಹಾ ಸಂಕಲ್ಪ. ಯಾಕೆಂದರೆ ಇವತ್ತು ನೀವು ಮಾಡುವಂಥ ಸಂಕಲ್ಪ ಯಶಸ್ಸನ್ನು ದಯಪಾಲಿಸ್ತಕ್ಕಂಥದ್ದು. ಅರ್ಥಗರ್ಭಿತವಾದಂಥ ಜೀವನಕ್ಕೆ ಒಂದು ಸುಂದರವಾದಂಥ ಭದ್ರ ಬುನಾದಿಯ ಒಂದು ಸುಂದರವಾದ ಮೆಟ್ಲನ್ನು ಹತ್ತುವಂಥದ್ದು. ಅದಕ್ಕಿಂತ ಮುಖ್ಯವಾಗಿ ಸಣ್ಣ ಪುಟ್ಟ ಮಕ್ಕಳಿದ್ದಾರಲ್ಲ, ಮಕ್ಕಳಿಂದ ಹಿಡಿದು ವಯಸ್ಸಾಗಿರ್ತಕ್ಕಂಥ ವೃದ್ಧರವರೆಗೂ ತಾವು ಏನು ಸಂಕಲ್ಪ ಮಾಡಿದ್ರು ಆ ಸಂಕಲ್ಪವನ್ನು ಶೀಘ್ರವಾಗಿ ಸಿದ್ಧಪಡಿಸ್ಕೊಳ್ತೀರಿ ಮಿಥುನ ರಾಶಿಯವರು. ಆದರೆ ಮಿಥುನ ರಾಶಿ ಮಿಥುನ ಲಗ್ನದಲ್ಲಿ ಜನಿಸಿರ್ತಕ್ಕಂಥವರಿಗೆ ಮನಸ್ಸು ಒಂದಷ್ಟು ಚಂಚಲತೆ ಜಾಸ್ತಿ ಇರುತ್ತೆ. ಎಲ್ಲವೂ ಆತಂಕದಲ್ಲಿರುತ್ತೆ, ಎಲ್ಲವೂ ಒಂಥರ ಭಯದ ಸನ್ನಿವೇಶದಲ್ಲಿರುತ್ತೆ. ಏನಾಗ್ಬೋದೋ, ಹೇಗಾಗುತ್ತೋ, ಏನು ಕಥೆಯೋ, ಈ ಪ್ರಕಾರವಾದಂಥ ಚಿಂತನೆಗಳಲ್ಲಿ ಇರ್ತೀರಿ. ಆದರೆ ಇವತ್ತು ಹೆಣ್ಣು ಮಕ್ಕಳು ಮಾತ್ರ, ಮಿಥುನ ರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಆರೋಗ್ಯದ ಕಡೆ ತುಂಬ ಲಕ್ಷ್ಯ ಕೊಡಬೇಕು. ನಿರ್ಲಕ್ಷ್ಯತನ ಮಾಡಬೇಡಿ. ಅಲರ್ಜಿ ಸಮಸ್ಯೆ ಇರಲಿ, ಅಜೀರ್ಣವಾಗಲಿ, ಅಥವಾ ಆರೋಗ್ಯ ವ್ಯತ್ಯಾಸ ಆಗಲಿ, ಜ್ವರ, ತಲೆನೋವಿರಲಿ, ಯಾವುದೇ ಒಂದು ಸಣ್ಣ ಸಮಸ್ಯೆ ಅಲ್ವಾ ಅಂತ ನೀವು ನೆಗ್ಲೆಕ್ಟ್ ಮಾಡಿದ್ರೆ 1-2-3 ದಿನಗಳಾದರೂ ಅದರ ಬೇಗ ಗುಣ ಆಗೋದಿಲ್ಲ. ಅದಕ್ಕೆ ಸಮಸ್ಯೆ ಅಂತ ಕಂಡಾಗ ಹಿಂದೆಲೆ ಅದಕ್ಕೊಂದು ಪರಿಹಾರವನ್ನು ಹುಡುಕೊಳ್ಬೇಕು. ವೈದ್ಯರ ಸಲಹೆ ಆಗಿರಲಿ ಅಥವಾ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಸಮ್ಮುಖದಲ್ಲಿ ಅವ್ರು ಹೇಳುವಂಥ ವೈದ್ಯವಾಗಿರಲಿ, ಯಾವುದಾದ್ರೂ ಅದಕ್ಕೆ ಆಯಾ ಕಾಲದಲ್ಲೇ ಸರಿಪಡಿಸ್ಕೊಳ್ಳುವಂಥದ್ದು ಬಹಳ ಉತ್ತಮ ಮಿಥುನ ರಾಶಿಯವರಿಗೆ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿ ಜನಿಸಿರ್ತಕ್ಕಂಥವರಿಗೆ ಇವತ್ತು ಸಂಧ್ಯಾಕಾಲ, ಸಾಯಂ ಸಂಧ್ಯಾ ಅಂದರೆ ಅದೃಷ್ಟವಶಾತ್ ಹೇಗಿರುತ್ತೆ ಅಂದರೆ ಇವತ್ತು ಶುಭ ಸಂಧ್ಯಾಕಾಲದಲ್ಲಿ ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡೋದ್ರಿಂದ, ಅದರಲ್ಲೂ ರಾಹುಕಾಲದಲ್ಲಿ ದುರ್ಗಾದೇವಿಯ ಆರಾಧನೆ ಮಾಡೋದ್ರಿಂದ ಇವತ್ತು ಮತ್ತಷ್ಟು ವಿಶೇಷವಾದ ಫಲವನ್ನೇ ತಾವು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕರ್ಕಾಟಕ ರಾಶಿ. ರಾಶಿ ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವರಿಗೆ ದುರ್ಗಾ ಗಣಪತಿಯ ಪ್ರಾರ್ಥನೆ ಬೇಕು. ಅದರಿಂದ ದುರ್ಗಾ ಗಣಪತಿಯ ಪ್ರಾರ್ಥನೆ ದುಃಖಗಳಿಂದ ದೂರ ಇರತಕ್ಕಂಥದ್ದು, ನಿಮ್ಮೊಳಗಿರುವಂಥ ಸಮಸ್ಯೆಗೊಂದು ಪರಿಹಾರವನ್ನು ಹುಡುಕೊಳ್ತಕ್ಕಂಥದ್ದು. ಸಮಸ್ಯೆಗೊಂದು ಪರಿಹಾರ ಹೇಗೆ ಸಿಗುತ್ತೆ? ನಿಮ್ಮ ನಡವಳಿಕೆಗಳಲ್ಲಿ ಸಿಗುತ್ತೆ. ಆತಂಕ ಪಡಬೇಡಿ. ಕಣ್ಣೀರು ಹಾಕುವ ಕ್ಷಣಗಳು ಸಹಿತ ಎದುರಾಗ್ಬೋದು. ಅದರಲ್ಲೂ ಮಧ್ಯಾಹ್ನ 12ರಿಂದ 4 ತನಕ ಅಂತೂ ಅಂತಹ ಯಶಸ್ಸಿರ್ತಕ್ಕಂಥ ಕಾಲ ಅಲ್ಲ. 12ರಿಂದ 4 ತನಕ ಬಹಳ ಜೋಪಾನ ಬೇಕು. ಈ ಸಮಯದಲ್ಲಿ ಎಷ್ಟು ಎಚ್ಚರಿಕೆ ಆಗಿದ್ದರೂ ಕಡಿಮೆ ಅನಿಸುತ್ತೆ. ಯಾಕೆಂದರೆ ಇದೇ ಸಮಯದಲ್ಲಿ ಒಂದಲ್ಲ ಒಂಥರ ತೊಂದರೆಗಳು, ತಾಪತ್ರಯಗಳು, ಅಸಮಾಧಾನ ಎಲ್ಲವೂ ಬಂದೊದಗುತ್ತೆ. ಆದರೆ ಈ ಸಮಯದಲ್ಲಿ ಎಚ್ಚರಿಕೆಯ ನಡೆದರೆ ಖಂಡಿತ ಹೇಳ್ತೀನಿ, ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತೀರಿ. ಜೊತೆಗೆ ಇವತ್ತಿನ ದಿವಸ 2 ವಿಳೆದೆಲೆ, 1-2 ಅಡಿಕೆ, ಸ್ವಲ್ಪ ಬೆಣ್ಣೆ, ವಿಳೆದೆಲೆ, ಅಡಿಕೆ, ಬೆಣ್ಣೆ ಇದನ್ನು ಹನುಮನ ಸಾನ್ನಿಧ್ಯಕ್ಕೆ ಕೊಟ್ಟರೆ ಕರ್ಕಾಟಕ ರಾಶಿಯವರಿಗೆ ಖಂಡಿತ ಶೀಘ್ರ ಕಾರ್ಯಸಿದ್ಧಿ ಆಗುತ್ತೆ, ಮನಸ್ಸಿಗೆ ನೆಮ್ಮದಿ ಆಗುತ್ತೆ. ಅಲ್ಲಿ ಬಂದು ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಆ ರಾಮನಾಮವನ್ನು ಅಲ್ಲಿ ಹನುಮನ ಸಾನ್ನಿಧ್ಯದಲ್ಲಿ ಪಠನೆ ಮಾಡಿ ವಿಳೆದೆಲೆ, ಅಡಿಕೆ ಮತ್ತು ಬೆಣ್ಣೆಯನ್ನು ಹನುಮನ ಸಾನ್ನಿಧ್ಯಕ್ಕೆ ಕೊಡಿ. ಎಂತಹ ಸಂಕಷ್ಟಗಳಿದ್ರೂ ಕಷ್ಟಗಳಿಂದ ಮುಕ್ತರಾಗ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಕರ್ಕಾಟಕ ರಾಶಿವರೆಗೂ ರಾಶಿ ಫಲವನ್ನು ತಿಳ್ಕೊಂಡ್ರಿ. ಇನ್ನು ಪ್ರತಿಯೊಬ್ಬರೂ ಕೂಡ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ತಮ್ಮ ಕಷ್ಟ ಕಾರ್ಪಣ್ಯಗಳ ಕುರಿತಾಗಿ ಪತ್ರದ ಮೂಲಕ ತಾವೆಲ್ಲರೂ ಕೂಡ ನಿಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಬರೆದು ನಮ್ಮೆಲ್ಲರಿಗೂ ಕೂಡ ಕೊಟ್ಟಿದ್ದೀರಿ. ಈಗ ತಾವು ಬರೆದಿರ್ತಕ್ಕಂಥ ಪತ್ರಗಳನ್ನು ಓದ್ತಕ್ಕಂಥ ಸಮಯ. ಈಗ ಪ್ರಾರಂಭವನ್ನು ಮಾಡೋಣ. ಚಕ್ಷುರ್ಮತಿ. ಬಹಳ ವಿಶೇಷವಾಗಿ ಗುರುಗಳೇ ಪತ್ರವನ್ನು ಬರೆಯೋದ್ರ ಜೊತೆಗೆ ಚಕ್ಷುರ್ಮತಿಯನ್ನು ಕೂಡ ಕೊಟ್ಟಿದ್ದಾರೆ. ಪತ್ರವನ್ನು ಬರೆದಿರ್ತಕ್ಕಂಥವ್ರು ಶಂಕರಪ್ಪನವರು, ಅವರು ಮತ್ತು ಅವರ ಧರ್ಮಪತ್ನಿಯ ಆ ಒಂದು ಚಿತ್ರಣವನ್ನು ಕಳಿಸಿದ್ದಾರೆ. ಚಕ್ಷುರ್ಮತಿ ಕಣ್ಣಿನ ರೇಖೆಯನ್ನು ಕಳಿಸಿದ್ದಾರೆ. ಗುರುಗಳೇ, ಇನ್ನು ಪತ್ರವನ್ನು ಓದ್ತಾ ಇದ್ದೀನಿ. ಗುರುಗಳೇ, ಶ್ರೀ 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 ಮಹರ್ಷಿ ಆನಂದ್ ಗುರುಜಿಯವರಿಗೆ ಶಿರಸಾಷ್ಟಾಂಗ ನಮಸ್ಕಾರಗಳು ಮತ್ತು ಶ್ರೀನಿವಾಸ್ ಶರ್ಮಾರವರಿಗೂ ಕೂಡ ನನ್ನ ನಮಸ್ಕಾರಗಳು. ಗುರುಜಿ, ನನ್ನ ಹೆಸರು ಶಂಕರಪ್ಪ. ರಾಯಚೂರಿನಿಂದ ನಾನು ಈ ಒಂದು ಪತ್ರವನ್ನು ಬರಿತಾ ಇದ್ದೇನೆ. ಮಾನ್ವಿ ಜಿಲ್ಲೆ ಗುರುಗಳೇ ನಾವಿರ್ತಕ್ಕಂಥದ್ದು. ಇನ್ನು ಬಹಳ ವಿಶೇಷವಾಗಿ ನಮ್ಮ ತಂದೆ ಮತ್ತು ತಾತನವರ ಕಾಲದಿಂದನೂ ಕೂಡ ಒಂದು ಸಣ್ಣ ಕಿರಣಿ ಅಂಗಡಿಯನ್ನು ನಡೆಸ್ತಾ ಬಂದಿದ್ದೇವೆ ಗುರುಗಳೇ. ಅಲ್ಲೇ ನಾವು ಪ್ರತಿನಿತ್ಯವೂ ಕೂಡ ನಮ್ಮ ಜೀವನವನ್ನು ಸಾಗಿಸ್ತಾ ಇರತಕ್ಕಂಥದ್ದು. ಅದರಲ್ಲೂ ತಾವು ತಿಳಿಸುವಂಥ ರಾಶಿಫಲ ಅನುಷ್ಠಾನಗಳು ಪ್ರತಿಯೊಂದನ್ನು ಕೂಡ ನಾವು ನಡೆಸ್ತಾ ಇದ್ದೇವೆ ಗುರುಗಳೇ. ನಮಗದು ಕೂಡ ಅನುಕೂಲಕರವೂ ಕೂಡ ಆಗಿರ್ತಕ್ಕಂಥದ್ದು ಇದೆ. ಇನ್ನು ಬಹಳ ವಿಶೇಷವಾಗಿ ಗುರುಗಳೇ, ನಮ್ಮದೊಂದು ದೊಡ್ಡ ಮನೆ ಇತ್ತು ಗುರುಜಿ. ಆದರೆ
10 ವರ್ಷಗಳ ಹಿಂದೆ ಈ ಸರ್ಕಾರಿ ರಸ್ತೆನ ಅಗಲೀಕರಣದ ವಿಚಾರವಾಗಿ ಆ ಮನೆಯನ್ನ ಕೆಡವಿರ್ತಕ್ಕಂಥದ್ದಿದೆ. 1 ಬಾರಿ ಅಲ್ಲ ಗುರುಗಳೇ, 2 ಬಾರಿ ಕೆಡವಿದ್ದಾರೆ. ಎರಡು ಬಾರಿ ಕೆಡವುದ್ರೂ ಕೂಡ ಸರ್ಕಾರದಿಂದ ಯಾವುದೇ ರೀತಿ ಅವರಿಗೆ ನೆರೆ ಬಂದಿಲ್ಲ, ಅಂದ್ರೆ ಯಾವುದೇ ರೀತಿ ಸಹಾಯ ಹಸ್ತ ಬಂದಿಲ್ಲ. ಎರಡನ್ನೂ ಕೂಡ ಅವರೇ ಸ್ವತಃ ಅವರ ಖರ್ಚಿನಲ್ಲೇ ಮನೆ ನಿರ್ಮಾಣವನ್ನು ಮಾಡಿದ್ದಾರೆ. ಆದರೆ ಈಗ ಅಷ್ಟು ದೊಡ್ಡ ಮನೆ ಇರ್ತಕ್ಕಂಥದ್ದು ಈ ಒಂದು ರಸ್ತೆ ಅಗಲೀಕರಣ ಮಾಡಿ ಈಗ ಬರೀ ಅರ್ಧ ಭಾಗದಷ್ಟು ಮಾತ್ರ ಆಗೋಗಿದೆ ಗುರುಗಳೇ. ಅದರಲ್ಲಿ ಜೀವನವನ್ನು ಮಾಡಲಾಗದ ಆ ಒಂದು ಸಂದರ್ಭದಲ್ಲಿ ಇನ್ನ ಬಹಳ ವಿಶೇಷವಾಗಿ ರಸ್ತೆ ಅಗಲೀಕರಣದ ನಂತರ ಅಲ್ಲೇ ಪಕ್ಕದಲ್ಲೇ ಇರತಕ್ಕಂಥ 30 ಮತ್ತು 40ರ ನಿವೇಶನ ಅಂದ್ರೆ ಆ ಒಂದು ಸೈಟನ್ನು ಖರೀದಿ ಮಾಡಿದ್ವಿ ಗುರುಗಳೇ. ಅಲ್ಲಿ ನಮ್ದೊಂದು ಬಹಳ ದೊಡ್ಡ ಕನಸಾಗಿತ್ತು ಗುರುಗಳೇ, ಒಂದು ಮನೆಯನ್ನು ನಾನಲ್ಲಿ ಕಟ್ಟಬೇಕು ಅಂತ ಹೇಳಿ. ಸಾಕಷ್ಟು ಶ್ರದ್ಧೆ ಮತ್ತು ಭಕ್ತಿಯಿಂದ ತಾವು ತಿಳಿಸ್ಕೊಟ್ಟಿರುವ ಆ ಒಂದು ಶುಕ್ರವಾರದಂದು ಮಾಡತಕ್ಕಂಥ ಅನುಷ್ಠಾನವನ್ನು ಮಾಡಿದ್ದಾದ ನಂತರ ಆ ಒಂದು ಮನೆಯನ್ನು ಕಟ್ಟಲಿಕ್ಕೆ ನಮಗೊಂದು ಅವಕಾಶ ಆಯಿತು, ಒಂದು ಶಕ್ತಿ ಬಂದಾಗಾಯಿತು ಗುರುಗಳೇ. 16/6/2022 ಆರಂಭವಾಯಿತು ನಮ್ಮ ಮನೆ ಕಟ್ಟೋದು ಪ್ರಾರಂಭ ಗುರುಗಳೇ. ಮನೆ ಏನೋ ಕಟ್ತಾ ಇದ್ದೀವಿ ಗುರುಗಳೇ. ಮನೆ ಕಟ್ಟೋ ಸಮಯದಲ್ಲಿ ನಮ್ಮ ಗುತ್ತಿಗೆದಾರ ಮಾಡಿರತಕ್ಕಂಥ ಒಂದು ಸಣ್ಣ ಎಡವಟ್ಟಿನಿಂದ ಮನೆಯ ಆ ಒಂದು ಅಂಗಳ ಹಾಲ್ನಲ್ಲಿ ಒಂದು ಬೀಮ್ ಬಂದಿದೆ ಗುರುಗಳೇ, ಆದರೆ ಆ ಬೀಮ್ ತುಂಡಾಗೋಗಿದೆ. ಇದರಿಂದ ನಾವು ಏನು ಮನೆಯನ್ನು ಕಟ್ಟಿದ್ದೀವೋ ಕಟ್ಟದಾಗಿಂದನೂ ಕೂಡ ಒಂದು ರೀತಿ ನೆಮ್ಮದಿನೇ ಇಲ್ಲ. ಆದರೆ ಈ ಒಂದು ಮನೆಯನ್ನು ಕಟ್ಟಬೇಕಾದ್ರೆ ಗುರುಗಳೇ, ಮನೆಯ ಪಕ್ಕದಲ್ಲಿ ಒಬ್ಬರು ಅಜ್ಜ ಇದ್ರು. ಆ ಅಜ್ಜನೂ ಕೂಡ ಅಂತಹ ಆಸ್ತಿವಂತರೇನಲ್ಲ, ಸ್ಥಿತಿವಂತರೇನಲ್ಲ. ಆದರೆ ಆ ಅಜ್ಜರವ್ರ ಜೊತೆ ನಾವು ಬಹಳ ಪ್ರೀತಿಯಿಂದ ಇದ್ವಿ. ಏನೋ ಒಂದು ಕಾರಣಾಂತರಗಳಿಂದ ಮನೆ ಕಟ್ತಕ್ಕಂಥ ಸಮಯದಲ್ಲಿ ಅವ್ರ ಹತ್ರನೂ ಕೂಡ ಮಾತಾಡಲಿಕ್ಕೆ ಆ ಒಂದು ಮಾತು ನಿಂತು ಹೋಯಿತು. ಅವರೂ ಕೂಡ ನಮ್ಮನ್ನು ಮಾತಾಡ್ತಾ ಇಲ್ಲ. ಆದರೆ ಗುರುಗಳೇ, ಇಲ್ಲಿ ಒಂದು ಗಂಭೀರ ಏನಪ್ಪಾ ಅಂದರೆ, ಆ ಅಜ್ಜಾರವರು ಮಾಟ ಮಂತ್ರ ಮಾಡ್ತಾರಂತೆ ಗುರುಗಳೇ. ಅದೊಂದು ನಮಗೆ ಭಯ ಆಗೋಗಿದೆ. ನಮಗೇನಾದರೂ ಅದರಿಂದ ಸಮಸ್ಯೆ ಆಗುತ್ತಾ, ಇಲ್ಲಾಂದರೆ ಈ ಒಂದು ಭೀಮು ತುಂಡಾಗಿರೋದ್ರಿಂದ ನಮ್ಮ ಮನೆಗೆ ಏನಾದರೂ ಸಮಸ್ಯೆ ಇದೆಯಾ, ನೆಮ್ಮದಿನೇ ಇಲ್ಲ ಗುರುಗಳೇ. ಇನ್ನು ಈ ಒಂದು ವಿಚಾರವಾಗಿ ನಾನು ತಿಳಿಸೋದ್ರೆ, ಸಾಕಷ್ಟು ಆಸೆ ಕನಸುಗಳಿಂದ ಕಟ್ಟಿರ್ತಕ್ಕಂಥ ಮನೆ, ಆ ಒಂದು ಮನೆಯಲ್ಲಿ ನೆಮ್ಮದಿನೇ ಇಲ್ಲ ಗುರುಗಳೇ. 22 ವರ್ಷಗಳಾಯಿತು, ಮನೆಯಲ್ಲಿ ಯಾವುದೇ ರೀತಿ ಶುಭ ಕಾರ್ಯಗಳೇ ಇಲ್ಲ. ಈ ಒಂದು ಪತ್ರವನ್ನು ಬರೆದಿದ್ದೇನೆ ಗುರುಗಳೇ. ನನ್ನ ಹೆಸರು ಶಂಕರಪ್ಪ ಅಂತ ಹೇಳಿ ನನ್ನ ಮತ್ತು ನನ್ನ ಧರ್ಮಪತ್ನಿಯ ಒಂದು ಚಿತ್ರಣವನ್ನು ಕಳಿಸಿದ್ದೇನೆ ಗುರುಗಳೇ. ಆದರೆ ಗುರುಗಳೇ, ಸಮಯದ ಅಭಾವ ಇರೋದ್ರಿಂದ ಪತ್ರಕ್ಕೆ ಉತ್ತರವನ್ನು ಮುಂದಿನ ಭಾಗದಲ್ಲಿ ತಿಳಿಸಬೇಕು. ಶಂಕರಪ್ಪ ಅವರು ಕಳಿಸಿರ್ತಕ್ಕಂಥ ದಂಪತಿಗಳ ಫೋಟೋ ಜೊತೆಗೆ ಕಾಗದ ಎರಡೂ ಬರೆದಿದ್ದೀರಿ. ನಿಜಕ್ಕೂ ನಿಮ್ಮ ಪ್ರಶ್ನೆಗೆ ಸೂಕ್ತವಾದಂಥ ಸರಿಯಾದಂಥ ಮಾರ್ಗದರ್ಶನ, ಅದಕ್ಕೆ ಬೇಕಾದಂಥ ಪರಿಹಾರ ಅದನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ವಿರಾಮದ ನಂತರ ಇದನ್ನು ಮುಂದುವರಿಸೋಣ. ಇನ್ನು ಬಹಳ ವಿಶೇಷವಾಗಿ ಕಳೆದ ಭಾಗದಲ್ಲಿ ಒಂದು ಪತ್ರವನ್ನು ಓದಿದ್ವಿ. ಆ ಒಂದು ಪತ್ರಕ್ಕೆ ಈಗ ಉತ್ತರವನ್ನು ಕೊಡ್ತಕ್ಕಂಥ ಸಮಯ ಅದೇ ನೋಡಿ ಗುರುಗಳೇ. ಅವರು ಪತ್ರದಲ್ಲಿ ಬರೆದಿರೋದೇನೆಂದರೆ, ಆ ಒಂದು ಗುತ್ತಿಗೆದಾರ ಮಾಡಿರುವ ಸಮಸ್ಯೆ ಈ ರೀತಿ ಸಮಸ್ಯೆ ಉದ್ಭವ ಆದಮೇಲೆ ಅವ್ರು ಸಮಸ್ಯೆ ಮಾಡಿದ್ದಾರೆ, ಇವರು ಸಮಸ್ಯೆ ಮಾಡಿದ್ದಾರೆ, ಹಂಗೆ ಕಷ್ಟ ಆಗ್ತದೆ, ಹಿಂಗೆ ಕಷ್ಟ ಆಗ್ತದೆ. ಗಾಡಿ ಓಡುವಾಗ, ರಾಗಿ ಕಲ್ಲು ಬೀಸುವಾಗ, ಅಥವಾ ಮನುಷ್ಯನಿಗೆ ನೆಮ್ಮದಿ ಇರುವಾಗ ಇದ್ಯಾವುದೂ ಸಮಸ್ಯೆ ಇರಲ್ಲ. ಸ್ವಲ್ಪ ಸಮಸ್ಯೆ ಬಂದಾಗ ನಮ್ಮ ಸುತ್ತಾಡೋಕ್ಕೆ ಶುರು ಮಾಡ್ತೀವಿ, ಎಲ್ಲೆಲ್ಲಿ ಪ್ರಾಬ್ಲಮ್ ಇದೆ ಹುಡುಕ್ತಾ ಬರ್ತೀವಿ. ಶಂಕರಪ್ಪ ಅವರೇ, ನಿಮ್ಮ ಕಣ್ಣುರೇಖೆ ಪ್ರಕಾರ ಪ್ರಸ್ತುತ ಇರ್ತಕ್ಕಂಥ ಸಮಸ್ಯೆಗಳು ಇನ್ನು 1 ವರ್ಷ 3 ತಿಂಗಳ ತನಕ ಹೀಗೆ ಇರುತ್ತೆ. ಹೀಗಿರೋದ್ರಿಂದ ಬಹಳ ಎಚ್ಚರಿಕೆ ಬೇಕು, ಜವಾಬ್ದಾರಿ ಬೇಕು. ಜವಾಬ್ದಾರಿ ಇದ್ದು ಆಲೋಚನೆ ಮಾಡ್ತಕ್ಕಂಥ ಪ್ರತಿಯೊಂದನ್ನು ಸಹಿತ ನೀವು ಸ್ವಲ್ಪ ತಾಳ್ಮೆ ತಗೊಳ್ಳಿ. ಯಾಕೆಂದರೆ ನಿಮ್ಮ ಬಲಗಣ್ಣಿನ ರೇಖೆ ಪ್ರಕಾರ ಚಂದ್ರ, ಎಡಗಣ್ಣಿನ ರೇಖೆ ಪ್ರಕಾರ ಇರ್ತಕ್ಕಂಥ ಶುಕ್ರ. ಇಲ್ಲಿ ಶುಕ್ರನ ಆಸ್ಥಾನ ಚೆನ್ನಾಗಿದೆ, ವ್ಯಾವಹಾರಿಕವಾಗಿ ಪರವಾಗಿಲ್ಲ. ಆದರೆ ಮನಸ್ಸಿಗೆ ನೆಮ್ಮದಿ ಇಲ್ವಲ್ಲ. ಮನಸ್ಸಿಗೆ ನೆಮ್ಮದಿ ಇಲ್ಲದಿರತಕ್ಕಂಥದ್ರಿಂದ ಆಲೋಚನೆ ಮಾಡಬೇಕು, ಹೇಗೆ ಅದನ್ನು ಸರಿಪಡಿಸ್ಕೋಬೇಕು ಎಂಬತಕ್ಕಂತಹ ಚಿಂತನೆ ಇಲ್ಲ ಅಂದರೆ ವ್ಯತ್ಯಾಸ ಆಗುತ್ತೆ. ಇರಲಿ, ಸ್ಪೀಕರಲ್ಲಿ ಏನೋ ಶಬ್ದ ಬರ್ತಿದೆ ಅನ್ಸುತ್ತಲ್ವಾ? ಗುರುಗಳೇ, ಅದು ತಾಂತ್ರಿಕ ಸಮಸ್ಯೆ ಆಗಿರೋ ಕಾರಣದಿಂದ ಅದು ಇಂಟರ್ ಕನೆಕ್ಷನ್ ಚೇಂಜ್ ಆಗೋಗಿದೆ. ಇರಲಿ ಆಗಬೇಕು. ಹೌದು, ಯಾಕೆಂದರೆ ನಮ್ಮ ಕೈಯಲ್ಲಿ ಇಲ್ಲದ್ದಲ್ಲ. ಹೌದು ಗುರುಗಳೇ. ಆದರೆ ಶಂಕರಪ್ಪ ಅವರ ಈ ಸಮಸ್ಯೆಗೆ ಪರಿಹಾರ ನಾನು ಪ್ರಾರಂಭಿಕದಲ್ಲೇ ಹೇಳಿದೆ. ಭೂವರಹ ಸ್ವಾಮಿನ ನಂಬಿದ್ರೆ, ಯಾಕೆಂದರೆ ಭೂಮಿ ಅವಂದು, ಎಲ್ಲವೂ ಭೂವರಹ ಸ್ವಾಮಿಯ ಅನುಗ್ರಹದಲ್ಲಿ ನಡೀಬೇಕಾಗಿದೆ. ಇಲ್ಲಿ ನಿಮ್ಮ ಗ್ರಹಗತಿಗಳು ಸರಿಯಿಲ್ಲ. ನಿಮ್ಮ ಕಣ್ಣುರೇಖೆ ಪ್ರಕಾರ ನಿಮ್ಮ ಗ್ರಹಗತಿಗಳು ಸರಿಯಿಲ್ಲದ್ರಿಂದ ಇಷ್ಟೆಲ್ಲ ವ್ಯತ್ಯಾಸ ಆಗ್ತಾ ಇದೆ. ಇದಕ್ಕೆ ಅಂಜಿಕೆ ಬೇಡ, ಭಯಪಡ್ತಕ್ಕಂಥದ್ದು ಬೇಡ. ನೀವು ನಿಮಗೆ ಸಾಧ್ಯವಾದರೆ ಬರ್ತಕ್ಕಂಥ 13ರಿಂದ 11 ದಿನಗಳ ಕಾಲ ಆ ವಿಶೇಷವಾದಂತಹ ಪವಾಡವನ್ನೇ ಸೃಷ್ಟಿ ಮಾಡತಕ್ಕಂತಹ ಲಕ್ಷ್ಮೀ ಭೂವರಹ ಸ್ವಾಮಿಯ ವಿಶೇಷವಾದಂಥ ಸಾನ್ನಿಧ್ಯ ನಮ್ಮ ಮಹರ್ಷಿ ಮಂದಿರದಲ್ಲಿರುತ್ತೆ. ಬಂದು ದರ್ಶನ ಮಾಡಿ ತೀರ್ಥವನ್ನು, ಅಕ್ಷತೆಯನ್ನು ಮತ್ತು ವಿಶೇಷವಾಗಿರ್ತಕ್ಕಂಥ ಒಂದು ದಾರವನ್ನು ಸಹಿತ ನಾನು ಮಂತ್ರಿಸ್ಕೊಡ್ತೇನೆ.
ಆ 4 ನಿಮ್ಮ ಮನೆಯ 4 ದಿಕ್ಕುಗಳಲ್ಲೂ ಅದನ್ನು ಕಟ್ಟಲಿಕ್ಕೆ ನೀವು ಪ್ರಾರಂಭಿಸಿ. ಕಟ್ಟಿದ ಸ್ವಲ್ಪ ದಿನದಲ್ಲೇ ಈ ಸಮಸ್ಯೆಗಳನ್ನು ನೀವು ಬಗೆಹರಿಸ್ಕೊಳ್ತೀರಿ. ಇಲ್ಲಿ ಮಾಟ ಮಂತ್ರ ಎಂಬತಕ್ಕಂಥದ್ದು ನಿಮ್ಮ ಕಣ್ಣರೇಖೆಯಲ್ಲಿ ಈಗ ಪ್ರಸ್ತುತ ಮಾಟ ಮಂತ್ರದ ಭಯ ಇಲ್ಲ. ಪಕ್ಕದಲ್ಲಿರ್ತಕ್ಕಂಥ ಅಜ್ಜ ಯಾರೋ ಏನೋ ತೊಂದರೆ ಕೊಡ್ತಾರೆ ಅಂತಕ್ಕಂಥ ಭಯ ನಿಮಗಿದ್ರೆ ನಿಮ್ಮ ವಾಸ್ತುಗಳಿಗೆ ಅದಿಲ್ಲ. ಇನ್ನು ಮಧ್ಯದಲ್ಲಿ ಭೀಮ್ ಕಟ್ಟಾಗಿದೆ, ಆ ಭಯನೂ ನಿಮಗೆ ಬೇಡ. ಇಲ್ಲಿ ಸಮಸ್ಯೆ ಅಂತಿರ್ತಕ್ಕಂಥದ್ದು ನಿಮ್ಮ ಕಣ್ಣರೇಖೆಯಲ್ಲಿದೆ. ಅದರಿಂದ ನಿಮ್ಮ ಗ್ರಹಸ್ಥಿತಿಗಳು ಸರಿಯಿಲ್ಲದ್ರಿಂದ ಇಷ್ಟೆಲ್ಲ ತೊಂದರೆ ಇದೆ. ಅದರ ಮಧ್ಯದಲ್ಲಿ ಭೂವರಹ ಸ್ವಾಮಿಯ ಅನುಗ್ರಹ ನಿಮಗಾಗಲಿ, ಆತನ ಮಹಾಪ್ರಸಾದವನ್ನು ತಾವು ಸ್ವೀಕರಿಸಿ, ಖಂಡಿತ ನಿಮ್ಗೆ ಅನುಕೂಲ ಆಗುತ್ತೆ. ನಿಮ್ಗೆ ಆಗಲಿಲ್ಲ ಬರಲಿಕ್ಕೆ ಅಂದರೂ ಮತ್ತೊಂದು ಕಾಗದವನ್ನು ಹಾಕಿ ನಾವೇ ನಿಮ್ಮ ಪೋಸ್ಟಲ್ಲಿ ಕಳಿಸೋದಕ್ಕೆ ಒಂದು ಪ್ರಯತ್ನ ಪಡ್ತೇನೆ. ಯಾಕೆಂದರೆ ನಿಮ್ಮ ವಯಸ್ಸಲ್ಲಿ ಅಲ್ಲಿಂದ ಇಲ್ಲಿ ಬರಲಿಕ್ಕೆ ಕಷ್ಟ ಆದರೆ ನಾನು ಪ್ರಸಾದ ಕಳ್ಸೋಕ್ಕೆ ವ್ಯವಸ್ಥೆ ಮಾಡ್ತೇನೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಶಂಕರಪ್ಪರವರು ರಾಯಚೂರಿನಿಂದ ಒಂದು ಪತ್ರವನ್ನು ಬರೆದಿದ್ರೆ, ಪತ್ರದಲ್ಲಿರ್ತಕ್ಕಂಥ ಸಂಕಷ್ಟಕ್ಕೆ ಸೂಕ್ತ ಪರಿಹಾರ ಗುರುಗಳವರಿಗಾಗಲೇ ಹೇಳಿದ್ದಾರೆ. ನಿಮ್ಮ ಪ್ರೀತಿಯ ಮಹರ್ಷಿ ಮಂದಿರದಲ್ಲಿರ್ತಕ್ಕಂಥ ಸಾಲಿಗ್ರಾಮದ ದರ್ಶನವನ್ನು ಮಾಡಿ, ಆ ಸಾಲಿಗ್ರಾಮದಿಂದ ಸಿಗ್ತಕ್ಕಂಥ ಪ್ರಸಾದವನ್ನು ನಿಮ್ಮ ವಾಸ್ತುಗೃಹಕ್ಕೆ ತೆಗೆದುಕೊಂಡು ಹೋಗಿ ಎಂಬತಕ್ಕಂಥ ಒಂದು ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ. ಒಂದು ವೇಳೆ ಆಗಲಿರ್ತಕ್ಕಂಥ ಕಾರಣದಲ್ಲಿ ನಾವೇ ನಿಮಗೆ ಸ್ವತಃ ಒಂದು ಪೋಸ್ಟ್ನ ಮುಖಾಂತರ ನಿಮ್ಮ ವಾಸ್ತುಗೃಹಕ್ಕೆ ಕಳಿಸ್ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ವಿ. ತಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಕಾರ್ಯಕ್ರಮಕ್ಕೆ ಪತ್ರವನ್ನು ಬರೆದಿದ್ದಕ್ಕಾಗಿ ತಮಗೆ ಧನ್ಯವಾದಗಳು ಗುರುಗಳೇ. ಮತ್ತೆ ಸಿಂಹರಾಶಿಯಿಂದ ರಾಶಿಫಲವನ್ನು ಮುಂದುವರಿಸಬೇಕು. ಖಂಡಿತ. ಇನ್ನು ಸಿಂಹರಾಶಿ, ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ, ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಇವತ್ತು ಹಾಕುವ ಪ್ರತಿ ಹೆಜ್ಜೆಯಲ್ಲೂ ಹೆಚ್ಚಿನ ಯಶಸ್ಸಿದೆ. ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಹಾಕಬೇಕು. ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೋಬೇಕು. ತೃಪ್ತಿಕರವಾದ ಬದುಕನ್ನು ಕಾಣಬೇಕು. ಸಿಂಹರಾಶಿಯಲ್ಲಿರ್ತಕ್ಕಂಥವರು ಇವತ್ತು ಏನೇ ಕೆಲಸ ಕಾರ್ಯ ಮಾಡಬೇಕಾದ್ರೂ ಕೆಲಸ ಕಾರ್ಯಗಳನ್ನು ನೀವು ಮಾಡುವ ಕೆಲಸವನ್ನು ಮತ್ತೆ 4 ಜನ ಹೇಳಿ ಕೆಲಸ ಮಾಡ್ತೀನಿ ಅಂದರೆ ಆಗೋದಿಲ್ಲ. ಅದಕ್ಕೇನು ಮಾಡಬೇಕು? ಮೌನದಿಂದಿದ್ದು ಕೆಲಸವನ್ನು ಸಾಧನೆ ಮಾಡಬೇಕು. ಮೌನವೇ ಎಲ್ಲಕ್ಕೂ ಸಹಿತ ಉತ್ತರವನ್ನು ಕೊಡುತ್ತೆ. ಇವತ್ತು ತಾಳ್ಮೆ ಇರಲಿ. ತಾಳಿದವನು ಬಾಳಿಯಾನೋ ಅಂತಾರಲ್ಲ, ಹಾಗೆ ತಾಳ್ಮೆ ಇರಬೇಕು. ಮನೆಯಿಂದ ಆಚೆ ಹೊರಡುವಾಗ 1 ಚಿಟಿಕೆಯಷ್ಟು ಗೋಧಿಯನ್ನು ಪೂರ್ವಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಹಸಿರು ಗಿಡದ ಮೇಲೆ ಹಾಕಬೇಕು. ವಯಸ್ಸಾಗಿರ್ತಕ್ಕಂಥ ಹಿರಿಯರು ಯಾರೇ ಸಿಕ್ಕಿದ್ರು ನಿಮ್ಮ ಕೈಲಾದಷ್ಟು ಒಂಚೂರು ಸಕ್ಕರೆನೋ ಬೆಲ್ಲನೋ ಅಥವಾ ಹಣ್ಣು ಹಂಪಲೋ ಅಥವಾ ಏನೋ ಒಂದು ಕೊಟ್ಟು ಅವರ ಆಶೀರ್ವಾದ ಪಡೆದು ತದನಂತರ ನಿಮ್ಮ ಕೆಲಸವನ್ನು ಶುರು ಮಾಡಿ. ಇವತ್ತು ನಿಜಕ್ಕೂ ಅತ್ಯದ್ಭುತವಾದಂಥದ್ದು, ಹೆಚ್ಚಿನ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ಳುವಂಥ ಯೋಗ ಫಲ ಇರತಕ್ಕಂಥದ್ದು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕನ್ಯಾ ರಾಶಿ, ಕನ್ಯಾ ರಾಶಿ ಕನ್ಯಾ ಲಗ್ನ. ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವರಿಗೆ ಇವತ್ತು ಆರೋಗ್ಯದಲ್ಲಿ ಸಣ್ಣಪುಟ್ಟ ವ್ಯತ್ಯಾಸ, ಮನಸ್ಸಿಗೆ ನೆಮ್ಮದಿ ಇಲ್ಲ, ಚಂಚಲತೆ, ಒಂದಷ್ಟು ಭಯದ ವಾತಾವರಣ, ತುಂಬ ದೊಡ್ಡದಾದಂಥ ಜವಾಬ್ದಾರಿ ಇದೆ. ಏನೋ ಒಂದು ಕೆಲಸ ಕೈ ಹಾಕ್ಬಿಟ್ಟಿದ್ದೀರಿ, ಆ ಕೆಲಸ ಆಗುತ್ತೋ ಇಲ್ವೋ, ನಾನು ಕೊಟ್ಟ ಮಾತಿನಿಂದ ನಡ್ಕೊಳ್ಳೋಕ್ಕಾಗುತ್ತೋ ಇಲ್ವೋ, ಈ ಪ್ರಕಾರವಾದಂಥ ಆತಂಕ, ಭಯ ನಿಮ್ಮನ್ನು ಬಾಧಿಸ್ತಾ ಇದೆ. ಆದರೆ ಎಚ್ಚರಿಕೆ ಇಲ್ಲದಿರ ನಡೆದರೆ ಅಸಮಾಧಾನ ಆಗುವಂಥದ್ದು, ಭಯಪಡ್ತಕ್ಕಂಥದ್ದು ಸಹಜವಾಗುತ್ತೆ. ಇವತ್ತು ಸರ್ಕಾರಿ ಕೆಲಸದಲ್ಲಿರ್ತಕ್ಕಂಥವ್ರು ಅಥವಾ ಉದ್ಯೋಗ ನಿಮಿತ್ತವಾಗಿ ಮನೆಯಿಂದ ಹೊರಗಡೆ ಹೋಗ್ತಕ್ಕಂಥವ್ರು ಅಥವಾ ಏನಾದ್ರು ಒಂದು ಇನ್ವೆಸ್ಟ್ಮೆಂಟ್ ಮಾಡಿ ಅದರಿಂದ ಲಾಭವನ್ನು ಗಳಿಸಬೇಕು ಅಂತ ಚಿಂತನೆ ಮಾಡ್ತಿರ್ತಕ್ಕಂಥವ್ರಿಗೆ ಅಷ್ಟು ಲಾಭ ಇರ್ತಕ್ಕಂಥ ಕಾಲ ಅಲ್ಲ. ಆದರೆ ಸಮಸ್ಯೆಗಳಂತೂ ಸಾಕಷ್ಟು ಇದೆ. ಸಮಸ್ಯೆಯ ಸೆರೆಮಾಲೆ ಹೊರತಿರ್ತಕ್ಕಂಥ ಪರಿಸ್ಥಿತಿ ಎದುರಾಗ್ಬಿಡುತ್ತೆ. ಜೋಪಾನ, ಎಚ್ಚರಿಕೆ ಇರಲಿ. ಹಾಗೆ ನೀವು ಮಾಡುವ ಕೆಲಸದಲ್ಲಿ ಒಂದಷ್ಟು ಅಭಿವೃದ್ಧಿಯನ್ನು ಕಾಣಬೇಕಾದರೆ ಇವತ್ತು ಕುಲದೇವರ ಅನುಗ್ರಹವನ್ನು ಪಡೆದು ಗಣಪತಿಯ ಪ್ರಾರ್ಥನೆ ಮಾಡೋದ್ರಿಂದ ಖಂಡಿತ ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅಸಾಧ್ಯವಾದ್ದನ್ನು ಸಾಧನೆ ಮಾಡಿಕೊಂಡು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇವತ್ತಿರೋದ್ರಿಂದ ಯಾವುದಕ್ಕೂ ಅಂಜಬೇಕಾದ್ದಿಲ್ಲ, ಭಯಪಡಬೇಕಾದ್ದಿಲ್ಲ. ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ಹೆಚ್ಚಿನ ಫಲವನ್ನು ಕನ್ಯಾ ರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಮಧ್ಯಾಹ್ನ 12ರಿಂದ 3 ಗಂಟೆ ತನಕ ಸಮಯ ಇರುತ್ತೆ. ಈ ಸಮಯದಲ್ಲಿ ಯಾರಿಗಾದರೂ ಒಬ್ರಿಗೊಂದಿಷ್ಟು ಅನ್ನದಾನವನ್ನು ಮಾಡಿ, ಹಸಿದ ವ್ಯಕ್ತಿಗಳಿಗೆ ಒಂದಿಷ್ಟು ಅನ್ನದಾನವನ್ನು ಮಾಡಿದ್ರೆ ಖಂಡಿತ ಹೆಚ್ಚಿನ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ತುಲಾರಾಶಿ, ತುಲಾರಾಶಿ ತುಲಾಲಗ್ನ. ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವರಿಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ಆಗ್ತಾನೇ ಇದೆ. ಮನಸ್ಸಿಗೆ ನೆಮ್ಮದಿ ಇಲ್ಲ, ಚಂಚಲತೆ ಇದೆ, ಭಯದ ವಾತಾವರಣ ಇದೆ. ಅಯ್ಯೋ, ನಾನು ಏನೋ ಒಂದು ತಪ್ಪು ಮಾಡಿದ್ದೇನೋ, ಅಥವಾ ನಾನು ಹೀಗೆ ಮಾಡಬಾರ್ದಾಗಿತ್ತು, ಇದು ಮಾಡಿದ್ದೇ ತಪ್ಪಾಯ್ತೇನೋ, ಇದರಿಂದಲೇ ವ್ಯತ್ಯಾಸ ಆಗ್ತಾ ಇದೆಯೇನೋ, ಹೀಗೆ ಒಂದಲ್ಲ ಒಂಥರ ಅಚಾತುರ್ಯಗಳಲ್ಲಿದ್ದೀರಿ. ಆದರೆ ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತು ಹಾಕುವ ಹೆಜ್ಜೆನಲ್ಲೂ ವ್ಯತ್ಯಾಸ, ಮನಸ್ಸು ನೆಮ್ಮದಿ ಇಲ್ಲ, ಅರ್ಧ ತಲೆನೋವು ಅಥವಾ ಚರ್ಮ ಬಾಧೆ ಏನೋ ಒಂದು ತರಹ ನಿಮ್ಮನ್ನು ಬಾಧಿಸ್ತಾ ಹೋಗುತ್ತೆ. ಆದರೆ ಒಂದಿಷ್ಟು ಲಾಭವನ್ನು ಗಳಿಸ್ಬೋದಾ, ಏನಾದರೂ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೋದಾ ಅಂದರೆ ಸರಿಸುಮಾರು ಈ ದಿನ ರಾಹುಕಾಲ ಆದ ನಂತರ, ಅಂದರೆ ಮಂಗಳವಾರ ಮಾಧ್ಯಾಹ್ನಿಕ ರಾಹುಕಾಲ ಆದ ನಂತರ ಒಂದು ದುರ್ಗಾದೇವಿ ದೇವಸ್ಥಾನಕ್ಕೋ ಅಥವಾ ಮನೆಯಲ್ಲಾದರೂ ಸರಿ ದುರ್ಗಾ ಮುಂದೆ ಒಂದು ದೀಪವನ್ನು ಹಚ್ಚಿ ಒಂದು 11 ನಮಸ್ಕಾರ ಮಾಡಿ, ದುರ್ಗಾ ದೀಪ ನಮಸ್ಕಾರವನ್ನು ಮಾಡಿ. ಹಾಗೆ ಸಾಧ್ಯವಾದರೆ 9 ವರ್ಷದ ಒಳಗಿರ್ತಕ್ಕಂಥ ಮಕ್ಕಳಿಗೆ ಏನಾದರೂ ಒಂದು ತಿಂಡಿ ತಿನಿಸನ್ನು ಕೊಡಿ. ಆ ತಿಂಡಿ ತಿನಿಸನ್ನು ಕೊಡೋದಕ್ಕೂ ಮುನ್ನ ಮಕ್ಕಳಿಗೆ ಶ್ರೀಗಂಧ ಚಕ್ಕೆಯಿಂದ ಗಂಧ ತೆಗೆದು ಆ ಗಂಧವನ್ನು ನಿಮ್ಮ ಕೈಯಿಂದ ಮಕ್ಕಳಿಗೆ ಗಂಧವನ್ನು ಹಚ್ಚಬೇಕು. ಶ್ರೀಗಂಧವನ್ನು ಹಣೆಗೆ ಹಚ್ಚಿ
ತದನಂತರ ನೀವು ಆ ಪ್ರಸಾದವನ್ನು ಕೊಟ್ಟರೆ, ಏನಾದರೂ ಸಿಹಿ ಪದಾರ್ಥವನ್ನು ಕೊಟ್ಟರೆ ಖಂಡಿತ ಆ ಭಗವತಿಯ ಅನುಗ್ರಹದಿಂದ ನಿಮ್ಮ ರಾಶಿಯಲ್ಲಿರ್ತಕ್ಕಂಥ ದೋಷ ದೂರ ಆಗುತ್ತೆ. ಇದರಿಂದ ಒಳಿತನ್ನು ಸಿದ್ಧಿಪಡಿಸ್ಕೊಳ್ಬೋದಾಗತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವರಿಗೆ ಆರೋಗ್ಯ, ವ್ಯವಹಾರ ಎಲ್ಲವೂ ಒಂಥರ ಮಂದಗತಿಯಲ್ಲಿ ಸಾಗ್ತಾ ಇದೆ. ಮನಸ್ಸು ನೆಮ್ಮದಿ ಇಲ್ಲ, ಚಂಚಲತೆ ಇದೆ, ಭಯದ ವಾತಾವರಣ ಇದೆ. ಅಂದುಕೊಂಡಷ್ಟು ಕೆಲಸ ಆಗುತ್ತೋ ಇಲ್ವೋ ಎಂಬತಕ್ಕಂಥದ್ರ ಆತಂಕ ಇದೆ. ಇದೆಲ್ಲದರ ಮಧ್ಯದಲ್ಲಿ ಮತ್ತೊಂದು ಸಮಸ್ಯೆ ಎದುರಾಗ್ತಾ ಇದೆ. ಇವತ್ತು ನಿಮ್ಮ ಆರೋಗ್ಯ ಸರಿ ಇಲ್ಲ, ಮನಸ್ಸಿಗೆ ನೆಮ್ಮದಿ ಇಲ್ಲ. ಜೊತೆಗೆ ಗುರು ಹಿರಿಯರಾಗಲಿ ಅಥವಾ ನಿಮ್ಮ ಜೊತೆಲಿರ್ತಕ್ಕಂಥ ಸಹಪಾಠಿಗಳಾಗಲಿ ಅವರ ಮಾತಿನಂತೆ ನಡೆದರೂ ಕೆಲಸ ಆಗುತ್ತೋ ಇಲ್ವೋ ಅಂದರೆ ಒಂಥರ ಆತಂಕದಲ್ಲಿರ್ತಕ್ಕಂಥ ಪರಿಸ್ಥಿತಿ. ಅದರ ಮಧ್ಯದಲ್ಲಿ ಮೀನಮಾಂಸಖಂಡಗಳು ವಿಪರೀತ ನೋವು ಬರ್ತಕ್ಕಂಥದ್ದು. ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಈ ಸಮಸ್ಯೆ ನೋಡ್ತೀರಿ. ಆದರೆ ವೃಶ್ಚಿಕ ರಾಶಿಯವರಿಗೆ ಇವತ್ತಿನ ದಿವಸ ಅಂಗೈಯಗಲ ಕೆಂಪು ವಸ್ತ್ರವನ್ನು ನಿಮ್ಮ ಪಾಕೆಟಲ್ಲಿ ಇಟ್ಕೊಳ್ತಕ್ಕಂಥದ್ದು, ಕೆಂಪು ಹೂವುಗಳಿಂದ ಹನುಮನಿಗೆ ಒಂದು ಅರ್ಚನೆ ಸಂಕಲ್ಪವನ್ನು ಮಾಡಿಸ್ತಕ್ಕಂಥದ್ದು, ಸಣ್ಣ ಪುಟ್ಟ ಮಕ್ಕಳಿಗೆ ಏನಾದರೂ ತಿಂಡಿ ತಿನಿಸನ್ನು ಕೊಡ್ತಕ್ಕಂಥದ್ದು, ಮನೆಯಿಂದ ಆಚೆ ಬರಬೇಕಾದ್ರೆ ಸಾಧ್ಯವಾದಷ್ಟು ಹಸನ್ಮುಖಿಯಾಗಿ ನಗನಗ್ತಾ ಆಚೆ ಬರ್ತಕ್ಕಂಥದ್ದು, ಇಷ್ಟು ಕಾಯಕವನ್ನು ನೀವು ಮಾಡಿ. ಹಾಗೆ ಸಾಧ್ಯವಾದರೆ ಶುಭ ಸಂಜೆ ಒಳಗೆ ಅಂದರೆ ಸೂರ್ಯಾಸ್ತಮದ ಒಳಗೆ ನಿಮಗೆ ಇಷ್ಟವಾಗಿರ್ತಕ್ಕಂಥ ದೇವಾಲಯಕ್ಕೆ ಬಂದು ಅಲ್ಲೊಂದು ದೇವರ ಮುಂದೆ ಒಂದು ದೀಪವನ್ನು ಹಚ್ಚಿ ಅಥವಾ ಹಚ್ಚಿರ್ತಕ್ಕಂಥ ದೀಪವನ್ನಾದರೂ ದರ್ಶನ ಮಾಡಿದ್ರೆ ಇರ್ತಕ್ಕಂಥ ದೋಷ ಪರಿಹಾರ ಆಗುತ್ತೆ. ಮನಸ್ಸಿಗಿಷ್ಟು ಶಾಂತಿ ನೆಮ್ಮದಿ ನಿಮಗಾಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಗುರುಗಳೇ ಮತ್ತೆ ಧನುರ್ರಾಶಿಯಿಂದ ರಾಶಿಫಲವನ್ನು ಮುಂದುವರಿಸಬೇಕು. ಖಂಡಿತ. ಇನ್ನು ಧನುರಾಶಿ. ಧನುರಾಶಿ, ಧನುರ್ಲಗ್ನ. ಧನುರಾಶಿ, ಧನುರ್ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರು ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ನಿಮ್ಮ ಮುಖದ ವರ್ಚಸ್ಸು, ತೇಜಸ್ಸು, ತಾವು ಮಾಡುವ ಕೆಲಸ ಏನೇ ಮಾಡಿದ್ರೂ ಒಂದು ನಮ್ರತೆಯಿಂದ, ಭಕ್ತಿಯಿಂದ ಭಗವಂತನ ಪ್ರಾರ್ಥನೆ ಮಾಡಿ ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೋಬೇಕು ಎಂಬತಕ್ಕಂಥ ಚಿಂತನೆಯಲ್ಲಿರ್ತೀರಿ. ಒಂದಷ್ಟು ಜನ ದೇವ್ರನ್ನ ನಂಬೋರಿದ್ದೀರಿ, ಒಂದಷ್ಟು ಜನ ದೇವ್ರನ್ನ ನಂಬದಿರತಕ್ಕಂಥವ್ರಿದ್ದೀರಿ. ಕಾಯಕವೇ ಕೈಲಾಸ ಅಂತಕ್ಕಂಥವ್ರಿದ್ದೀರಿ. ಕಾಯಕದಲ್ಲಿ ಭಗವಂತನ ಕೃಪೆ ಬೇಕು ಅನ್ನೋರಿದ್ದೀರಿ. ತಂದೆ ತಾಯಿನೇ ದೇವರು ಅನ್ನೋರಿದ್ದೀರಿ. ತಂದೆ ತಾಯಿ ನಮಗೆ ಬೇಡವೇ ಬೇಡ ಅನ್ನೋರು ಇದ್ದೀರಿ. ಅಂದರೆ ಎಲ್ಲರೂ ಇರ್ತಕ್ಕಂತಹದ್ದು ಈ ರಾಶಿಯಲ್ಲಿದ್ದೀರಿ. ಹಾಗಾಗಿ ಧನುರಾಶಿಯಲ್ಲಿರ್ತಕ್ಕಂಥವ್ರಿಗೆ ಇವತ್ತು ಮಧ್ಯಾಹ್ನ 12ರಿಂದ 4 ತನಕ ಗುರುವಿನ ಹಾಗೂ ಚಂದ್ರನ ಒಂದು ಕೃಪಾಶೀರ್ವಾದದಿಂದ ನಿಮ್ಮಲ್ಲಿ ಸಾಕಷ್ಟು ಬದಲಾವಣೆ ತಂದುಕೊಳ್ಳುವಂಥ ಕಾಲ. ಆದರೆ ಸಾಧ್ಯವಾದಷ್ಟು ಒಳಿತಾಗಲಿ ಅಂತಲೇ ನಾನು ದೇವರನ್ನ ಪ್ರಾರ್ಥನೆ ಮಾಡ್ತೀನಿ. ಅದಕ್ಕಾಗಿ ನೀವು ಮಾಡಬೇಕಾದ್ದು ನಿಮ್ಮ ಧರ್ಮದ ಗುರುಗಳನ್ನು ಪ್ರಾರ್ಥನೆ ಮಾಡಿ, ಸಾಧ್ಯವಾದರೆ ಹಳದಿ ಕಲರ್ ಗಂಧ, ಹಳದಿ ಕಲರ್ ಪುಷ್ಪ, ಹಳದಿ ಕಲರ್ ವಸ್ತ್ರ, ಇದರಲ್ಲಿ ಯಾವುದಾದ್ರೂ ಸರಿ ನಿಮ್ಮ ಮನೆ ದೇವರಿಗೆ ಒಂಚೂರು ಅರ್ಪಣೆ ಮಾಡಿ ಒಂದು ವಸ್ತ್ರವನ್ನು ನಿಮ್ಮ ಕರಪಾಕದಿಂದ ನಿಮ್ಮ ಕರವಸ್ತ್ರದಲ್ಲಿ ಅಂದರೆ ಜೋಬಿಯಲ್ಲಿ ಇಟ್ಕೊಳ್ಳೋದು ಭಾಳ ಉತ್ತಮ. ಇದರಿಂದ ಹೆಚ್ಚಿನ ಫಲವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಕರ ರಾಶಿ. ಮಕರ ರಾಶಿ, ಮಕರ ಲಗ್ನ. ಮಕರ ರಾಶಿ, ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತು ಚಂದ್ರ ಬಹಳ ಚೆನ್ನಾಗಿದ್ದಾನೆ, ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ, ಶನಿಯ ದೃಷ್ಟಿಕೋನ ಚೆನ್ನಾಗಿದೆ, ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಏನೇ ಮಾಡಬೇಕಾದ್ರೂ ಮಾಡುವ ಪ್ರತಿಯೊಂದು ಕಾಯಕದಲ್ಲೂ ಹೆಚ್ಚು ಲಾಭವಿದೆ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪ ಉಂಟಾಗ್ತಾ ಇರುತ್ತೆ. ಮನಸ್ಸಲ್ಲಿರ್ತಕ್ಕಂತಹ ಉದ್ವೇಗತನ, ದೋಷ ಇವೆಲ್ಲವೂ ದೂರ ಆಗಬೇಕಾದ್ರೆ ಒಂದಷ್ಟು ಚಿಂತನೆಗಳನ್ನು ಸರಿಯಾದ ರೀತಿಯೇ ಮಾಡಬೇಕು. ಆದರೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇವತ್ತಿರೋದ್ರಿಂದ ಯಾವುದಕ್ಕೂ ಅಂಜಬೇಕಾದ್ದಿಲ್ಲ, ಭಯಪಡಬೇಕಾದ್ದಿಲ್ಲ. ಮಾಡುವ ಪ್ರತಿಯೊಂದು ಕಾಯಕವೂ ಹೆಚ್ಚಿನ ಯಶಸ್ಸಿನಾಗೇ ಇದೆ. ಆದರೆ ತೃಪ್ತಿಕರವಾದಂತಹ ಬದುಕನ್ನು ಕಾಣಬೇಕಾದರೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಗುರುವಿನ ಅನುಗ್ರಹವನ್ನು ಪಡಿತಕ್ಕಂಥದ್ದು. ಜೊತೆಗೆ ಇವತ್ತಿನ ದಿವಸ ಸಾಧ್ಯವಾದರೆ ಹನುಮನ ಸಾನ್ನಿಧ್ಯಕ್ಕೆ ಬಂದು ಅಲ್ಲಿ ಕೊಡ್ತಕ್ಕಂಥ ಆ ಮಹಾಪ್ರಸಾದವನ್ನು ಅಂದರೆ ಹನುಮನ ಆ ತಿಲಕ ಅಥವಾ ಒಂದಿಷ್ಟು ವಿಶೇಷವಾಗಿರ್ತಕ್ಕಂಥ ಕೇಸರಿ ಪ್ರಸಾದ ಅದನ್ನು ನೀವು ಹಣೆಗೆ ಹಚ್ಕೊಳ್ಳೋದ್ರಿಂದ ಎಂತಹ ದೋಷಗಳಿದ್ರೂ ಎಂತಹ ಸಮಸ್ಯೆ ಇದ್ರೂ ಅದನ್ನು ದೂರ ಮಾಡಿಕೊಳ್ತೀರಿ. ಇವತ್ತು ಮಕರ ರಾಶಿ, ಮಕರ ಲಗ್ನದಲ್ಲಿರ್ತಕ್ಕಂಥವರು ಮಾಡುವ ಪ್ರತಿಯೊಂದು ಕಾಯಕವೂ ಹೆಚ್ಚು ಯಶಸ್ಸಾಗಬೇಕಾದ್ರೆ ನಿಮ್ಮ ಕುಲದೇವರ ಅನುಗ್ರಹ ಇವತ್ತು ನಿಮಗೆ ಬೇಕು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕುಂಭರಾಶಿ. ಕುಂಭರಾಶಿ, ಕುಂಭಲಗ್ನ. ಕುಂಭರಾಶಿ, ಕುಂಭಲಗ್ನದಲ್ಲಿರ್ತಕ್ಕಂಥವರಿಗೆ ಆರ್ಥಿಕ ಸಂಕಷ್ಟಗಳು ಒಂದಷ್ಟು ಎದುರಾಗ್ಬೋದು. ಮನಸ್ಸು ನೆಮ್ಮದಿಲ್ದಿರತಕ್ಕಂಥ ರೀತಿ ಆಗ್ಬೋದು, ಚಂಚಲತೆ ಉಂಟಾಗ್ಬೋದು, ಒಂದಷ್ಟು ಬೇಡವಾದ ವಿಚಾರಗಳು ತಲೆಯಲ್ಲಿ ಬಂದು ಕೂತ್ಕೊಳ್ಬಹುದು. ಯಾವುದಕ್ಕೂ ಅಂಜಬೇಕಾದ್ದಿಲ್ಲ. ಹಾಕುವ ಪ್ರತಿ ಹೆಜ್ಜೆಯು ಭಗವಂತನ ಆಧೀನದಂತೆ ನಡೆಯುತ್ತೆ. ಅದರಲ್ಲೂ ನಿಮ್ಮ ರಾಶಿಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಸ್ಥಾನದಲ್ಲಿದ್ದು ಇವತ್ತು ನಿಮ್ಮನ್ನು ನಡೆಸ್ತಿರ್ತಕ್ಕಂಥ ನೀಲಾಂಜನ ಸಮಾಭಾಸಂ ರವಿಪುತ್ರ ವಿಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೇಶ್ಚರಂ. ಶನೇಶ್ಚರ ಮಹಾಮಂತ್ರವನ್ನು ನೀವು ಪಠನೆ ಮಾಡೋದ್ರಿಂದ ಹೆಚ್ಚೆಚ್ಚು ಲಾಭವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಸಮಸ್ಯೆ ಏನೇ ಬಂದರೂ ಸಮಸ್ಯೆಗೊಂದು ಪರಿಹಾರವನ್ನು ಹುಡುಕೊಳ್ಳುವಂತಹ ವಿಶೇಷವಾದಂಥ ದಿನ. ಆದರೆ
ಒಂದಷ್ಟು ಜನಕ್ಕೆ ಒಂದಷ್ಟು ಆರೋಗ್ಯ ಸಮಸ್ಯೆ ಎದುರಾಗ್ಬೋದು. ಆರೋಗ್ಯದ ಬಗ್ಗೆ ಬರ್ತಕ್ಕಂಥ ತೊಂದರೆ ತಾಪತ್ರೆಗಳನ್ನು ದೂರ ಮಾಡಿಕೊಂಡು ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸಿಕೊಳ್ಳುವಂತಹ ಯೋಗ ಫಲ ಇವತ್ತು ನೀವು ಸಿದ್ಧಿಪಡಿಸ್ಕೊಂಡ್ರೆ, ಅದರ ಜೊತೆಗೆ ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ ಹೀಗೆ ತಾಯಿ ದುರ್ಗಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿ ದೀಪವನ್ನು ಹಚ್ಚಿ ನಮಸ್ಕಾರ ಮಾಡೋದ್ರಿಂದ ಹೆಚ್ಚಿನ ಒಂದು ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನರಾಶಿ ಮೀನಲಗ್ನ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂತಹ ಯೋಗ ಫಲ ಇದೆ. ಆದರೆ ಮನಸ್ಸಲ್ಲಿ ಇಲ್ಲದ ದ್ವಂದ್ವ ಚಿಂತನೆಗಳಿದೆ. ಆ ಚಿಂತನೆಯನ್ನು ಹೇಗೆ ಮಾಡ್ಕೋಬೇಕು, ಹೇಗೆ ಅದನ್ನು ದೂರ ಮಾಡಬೇಕು, ಆತಂಕದಿಂದ ಹೇಗೆ ಹೊರಗಡೆ ಬರಬೇಕು, ಆರೋಗ್ಯವನ್ನು ಹೇಗೆ ಸರಿಪಡಿಸ್ಕೋಬೇಕು, ಇದೆಲ್ಲದರ ಬಗ್ಗೆ ಸರಿಯಾದ ಮಾರ್ಗದರ್ಶನ ಬೇಕು. ಇಲ್ಲ ಅಂದರೆ ಒಂದಲ್ಲ ಒಂಥರ ಅಚಾತುರ್ಯಗಳಾಗುವಂತಹ ಪರಿಸ್ಥಿತಿ ಇದೆ. ಅಧಿಕವಾದಂತಹ ಬೆನ್ನೋವು, ಮೈಕೈ ನೋವು ಅಥವಾ ಮನಸ್ಸಿಗೆ ನೆಮ್ಮದಿ ಇಲ್ಲ, ಯಾವುದೇ ಒಂದು ಕೆಲಸ ಮಾಡಲಿಕ್ಕೂ ಆಗ್ತಾ ಇಲ್ಲ. ಆದರೆ ಪ್ರಯಾಣ ಬೆಳೆಸಬೇಕು, ಕೆಲಸ ಕಾರ್ಯಗಳನ್ನು ಮಾಡಬೇಕು. ಅದಕ್ಕಿಂತ ಮುಖ್ಯವಾಗಿ ಕೊಟ್ಟ ಮಾತಿನಂತೆ ನಡ್ಕೊಳ್ಬೇಕು. ಆ ಕೊಟ್ಟ ಮಾತಿನಂತೆ ನಡ್ಕೊಳ್ಳೋಕ್ಕೂ ಆಗದಂಥ ಪರಿಸ್ಥಿತಿಯಲ್ಲಿ ತಾವಿದ್ದೀರಿ. ಆದರೆ ಇವತ್ತಿನ ದಿವಸ ಮಾತ್ರ ತುಂಬ ಎಚ್ಚರಿಕೆ ನಡೆಯಬೇಕು. ಇವತ್ತು ಮನೆ ದೇವರ ಪ್ರಾರ್ಥನೆ ಮಾಡಿ ಕುಲದೇವರ ಅನುಗ್ರಹದೊಂದಿಗೆ ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂತಹ ಯೋಗ ಫಲ ನಿಮಗಾಗಲಿ. ನೀವು ಮಾಡುವ ಕೆಲಸ ಮತ್ತಷ್ಟು ಅದ್ಭುತಕರವಾಗಿರಬೇಕು, ವಿಶೇಷತೆಗಳನ್ನು ಸೃಷ್ಟಿಪಡಿಸ್ಕೊಳ್ಬೇಕು. ಅದಕ್ಕಾಗಿ ಇವತ್ತು ನೀವು ಮಾಡಬೇಕಾದ್ದು ಲಕ್ಷ್ಮೀನಾರಾಯಣ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯನ್ನು ಪ್ರಾರ್ಥನೆ ಮಾಡ್ತಾ ದುರ್ಗಾ ಉಪಾಸನೆ ಮಾಡೋದ್ರಿಂದ, ದುರ್ಗಾ ದೀಪ ನಮಸ್ಕಾರ ಮಾಡೋದ್ರಿಂದ ಹೆಚ್ಚಿನ ಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನು ಬಹಳ ಸವಿಸ್ತಾರವಾಗಿ ನಮ್ಮೆಲ್ಲರಿಗೂ ಕೂಡ ತಿಳಿಸಿದ್ದಾರೆ ಗುರುಜಿಯವರು. ಆದರೆ ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಪತ್ರ ಸಿದ್ಧವಾಗಿದೆ. ಗುರುಗಳೇ, ಈ ಒಂದು ಕಣ್ಣಿನ ರೇಖೆ ಆಗಲಿ ಮತ್ತು ಈ ಒಂದು ಮತ್ತೊಂದು ಫೋಟೋ ಆಗಲಿ ಯಾವುದೇ ರೀತಿ ತೋರಿಸೋದು ಬೇಡ ಅಂತ ಹೇಳಿದ್ದಾರೆ ಗುರುಗಳು. ಊರು ಮತ್ತೆ ಹೆಸರು ಕೂಡ ತಿಳಿಸೋದು ಬೇಡ, ಆದರೆ 2608 ಎಂಬತಕ್ಕಂಥ ನಂಬರನ್ನು ಮಾತ್ರ ತಿಳಿಸಿ ಅಂತ ಹೇಳಿದ್ದಾರೆ. 2608 2608 ಈ ಒಂದು ನಂಬರನ್ನ ಬರೆದಿದ್ದೀರಿ. ಈ ಒಂದು ಪತ್ರವನ್ನು ಈಗ ನಾವು ಓದ್ತಾ ಇದ್ದೇವೆ. ಬಹಳ ವಿಶೇಷವಾಗಿ ಮಹರ್ಷಿ ವಾಣಿಯ ಆನಂದ ಗುರೂಜಿಯವರಿಗೆ ನನ್ನ ಕೋಟಿ ಕೋಟಿ ನಮಸ್ಕಾರಗಳು ಅಪ್ಪಾಜಿ. ಅಪ್ಪಾಜಿ, ನಿಮ್ಮ ಕಾರ್ಯಕ್ರಮವನ್ನು ತುಂಬ ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದೀರಿ. ನಾನು ಕೂಡ ಪ್ರತಿನಿತ್ಯ ಅದನ್ನು ನೋಡ್ತಾ ಇದ್ದೀನಿ. ನನಗಂತೂ ಬಹಳ ಪ್ರೀತಿ, ಅಚ್ಚುಮೆಚ್ಚು. ನಿಮ್ಮ ಈ ಒಂದು ಕಾರ್ಯಕ್ರಮವನ್ನು ನೋಡದೆ ನಾನು ಎಲ್ಲೂ ಕೂಡ ಹೋಗೋದಿಲ್ಲ, ಏನೊಂದು ಕೆಲಸವನ್ನೂ ಕೂಡ ಮಾಡೋದಿಲ್ಲ. ಅದರಲ್ಲೂ ನನಗೆ ಬಹಳ ವಿಶೇಷವಾಗಿರ್ತಕ್ಕಂಥದ್ದೇ ರಾಶಿಫಲ. ಅದರಲ್ಲೂ ರಾಶಿಫಲ ಬರೀ ನಂದು ಮಾತ್ರ ಅಲ್ಲ, ಪ್ರತಿಯೊಂದು ರಾಶಿಫಲವನ್ನು ಕೂಡ ನಾನು ತಿಳ್ಕೊಳ್ತೀನಿ. ಯಾರಾದರೂ ಕೇಳಿದ್ರು ಕೂಡ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ನನ್ನ ರಾಶಿಫಲವನ್ನು ನಾನು ತಿಳ್ಕೊಳ್ಳದೆ ನಾನು ಬೇರೆ ಕೆಲಸನೇ ಮಾಡೋದಿಲ್ಲ. ಗುರುಗಳೇ, ನನ್ನ ಒಂದು ಸಮಸ್ಯೆ ಏನಪ್ಪ ಅಂದರೆ, ನಾನು ಚಿಕ್ಕ ವಯಸ್ಸಿನಲ್ಲಿದ್ದಾಗಲೇ ನನ್ನ ದೂರದ ಸಂಬಂಧದಲ್ಲಿ ಒಬ್ಬ ಹುಡುಗನನ್ನು ನೋಡಿದರು. ಮನೆಯವರೆಲ್ಲರೂ ಸೇರಿ ನೋಡಿದ್ರಂತೆ ಗುರುಗಳೇ. ಆದರೆ ಈಗ ಕುಟುಂಬದಲ್ಲಿ ಸ್ವಲ್ಪ ಕೆಲವು ಭಿನ್ನಾಭಿಪ್ರಾಯಗಳಿಂದ ಆ ಹುಡುಗ ಬೇಡ ಎನ್ನುತ್ತಿದ್ದಾರೆ ಅಪ್ಪಾಜಿ. ಕೆಲ ದಿನಗಳ ಹಿಂದೆ ನನ್ನನ್ನು ಬಲವಂತ ಮಾಡಿ ಶಾಸ್ತ್ರ ನೋಡಲು ಹೀಗೆ ಒಬ್ಬ ಗುರೂಜಿಯವರ ಹತ್ರ ಹೋದಾಗ ಅವರು ನನ್ನ ರಾಶಿ, ನನ್ನ ನಕ್ಷತ್ರ, ಕೊನೆಗೆ ನನ್ನ ಹುಟ್ಟಿದ ತಿಂಗಳು, ವರ್ಷವನ್ನೂ ಕೂಡ ಕೇಳಿದೆ. ಬರೀ ದಿನಾಂಕವನ್ನು ಮಾತ್ರ ಕೇಳಿ ಮಾಂಗಲ್ಯಕ್ಕೆ ತೊಂದರೆ ಇದೆ, ಈ ಮದುವೆ ಆಗೋದು ಅಷ್ಟು ಸೂಕ್ತ ಅಲ್ಲ ಅಂತ ಹೇಳಿ ಎದುರಿಸಿಟ್ಬಿಟ್ಟಿದ್ದಾರೆ. ಆದರೆ ನನ್ನ ಮನಸ್ಸು ಬೇರೆ ಹುಡುಗನನ್ನು ಒಪ್ತಾ ಇಲ್ಲ, ಅವರ ಮನಸ್ಸು ಕೂಡ ಬೇರೆ ಹುಡುಗಿನ ಒಪ್ತಾ ಇಲ್ಲ. ಇದಕ್ಕೆ ನೀವೇ ಪರಿಹಾರ ತಿಳಿಸ್ಬೇಕು ಗುರುಗಳೇ. ನಾನು ಬೇರೆ ಯಾರನ್ನೂ ಕೂಡ ನಂಬೋದಿಲ್ಲ, ನಾನು ನಿಮ್ಮನ್ನು ಮಾತ್ರ ನಂಬ್ತೀನಿ. ನಿಮ್ಮ ಮಾರ್ಗದರ್ಶನ ಬೇಕು. ನನ್ನ ಭವಿಷ್ಯ ಹೇಗಿದೆ ಅಂತ ತಾವು ತಿಳಿಸ್ಕೊಡ್ಲೇಬೇಕಪ್ಪಾಜಿ. ನಾನು ನಿಮ್ಮ ಉತ್ತರಕ್ಕೋಸ್ಕರ ಕಾಯ್ತಾ ಇದ್ದೀನಿ ಅಪ್ಪಾಜಿ. ನನಗೆ ಗೊತ್ತಿರೋ ಪ್ರಕಾರ ಗುರುಗಳೇ, ಅದರಲ್ಲಿ 3 ಕಣ್ಣಿನ ರೇಖೆಯಲ್ಲಿ ಒಂದು ಆ ಹುಡುಗನ ಕಣ್ಣಿನ ರೇಖೆನೂ ಇರ್ಬೋದು ಗುರುಗಳೇ. ಅದೇ ಇಲ್ಲಿ ಹೆಣ್ಮಗಳದು ಒಬ್ಬ ಇಬ್ಬರದು ಫೋಟೋ ಇದೆ ನಿಜ. ಹಾ ಗುರುಗಳೇ. ಆದರೆ ಇಲ್ಲಿ ಯಾರ್ಯಾರ್ದು ಅನ್ನೋದು ಬಹಳ ಸ್ಪಷ್ಟ ಅವ್ರೇನು ಬರೆದಿಲ್ಲ ಅನ್ಸುತ್ತೆ. ಇಲ್ಲ ಗುರುಗಳೇ, ಹುಡುಗಿ ಮಾತ್ರ ಅವರ ಹೆಸರನ್ನ ಬರೆದಿದ್ದಾರೆ. ನಾನು ತಮಗೆ ತೋರಿಸ್ತೀನಿ. ಹುಡುಗಿಯವರ ಹೆಸರು ಈ ರೀತಿ ಇರ್ತಕ್ಕಂಥದ್ದು. ನನಗಾದ್ರೂ ತೋರಿಸಿದ್ರ ನನಗೂ ನಂಬರ್ ಹೇಳ್ಬಿಟ್ಟಿದ್ರೆ ಇರಲಿ. ನೀವು ಹೆಸರು ಹೇಳಿದ್ರು ಇಲ್ಲಿ ಕಣ್ಣರೇಖೆಗಳು ಸ್ಪಷ್ಟ ಇದೆ. ಇಲ್ಲಿ ಈಕೆಯ ಕಣ್ಣರೇಖೆ ಪ್ರಕಾರ ನೀನು ಸಂಕಲ್ಪ ಮಾಡಿರುವಂತಹದ್ದು ಅಂದರೆ ನಿನ್ನ ಮನೋಕಾಮನೆ ಸಿದ್ಧಿಗಾಗಿ ನಿಮ್ಮ ತಂದೆ ತಾಯಿ ಮೊದಲು ಮಾತಾಡಿ ಈಗ ಬೇಡ ಅಂತ ಹೇಳಿ ಈಗ ಮತ್ತೊಂದು ಬೇರೆ ಕಡೆ ಸಂಬಂಧ ನೋಡೋಣ ಅಂತಲೋ, ಅಥವಾ ನಿಮ್ಮ ಜಾತಕದಲ್ಲಿ ಮುಂಬರ್ತಕ್ಕಂತಹ ದಿನಗಳು ಮಾಂಗಲ್ಯ ಕಂಟಕವಾಗುತ್ತೆ, ಅದರಿಂದ ದೋಷ ಬರುತ್ತೆ, ಅದರಿಂದ ತೊಂದರೆ ಆಗುತ್ತೆ ಅಂತಕ್ಕಂಥ ಪರಿಸ್ಥಿತಿ ನಿಮಗಿರುವಂತಹದ್ದು ಇದೆಲ್ಲವೂ ಹೇಳ್ತಿದ್ದಾರಲ್ಲ, ಯಾವುದೂ ನಡೆಯೋದಿಲ್ಲ. ನಿನ್ನೆ ಇಷ್ಟದ ಪ್ರಕಾರನೇ ನಡೆಯುತ್ತೆ. ಇದು ಸತ್ಯ. ಹೇಗೆ ಅಂದರೆ ನಿನ್ನ ಎಡಗಣ್ಣಿನ ರೇಖೆ ಪ್ರಕಾರ ಶುಕ್ರ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಬಲಗಣ್ಣಿನ ರೇಖೆ ಪ್ರಕಾರ ಇಲ್ಲಿ ರಾಹು ಇರ್ತಕ್ಕಂಥ ಆಸ್ಥಾನ, ಅದು ಸ್ವಲ್ಪ ಮಟ್ಟಿಗೆ ತೊಂದರೆ ಇರೋದ್ರಿಂದ ಇಂಥವೆಲ್ಲ ವ್ಯತ್ಯಾಸಗಳು ಬರ್ತಿದೆ. ಎಲ್ಲಿ ಈಗ ನಿಮ್ಮಲ್ಲಿ ಬೇಡ ಅಂತ ಹೇಳಿ ಅದನ್ನು ನಿರ್ಲಕ್ಷಿತನ ಮಾಡ್ತಿದ್ದಾರೋ ಅವರೇ ಮನೇಲಿರ್ತಕ್ಕಂಥವ್ರು ಆಶೀರ್ವದಿಸಿ ಮದುವೆ ಮಾಡುವ ಕಾಲ ಸನ್ನಿಹಿತವಾಗುತ್ತೆ. ಇದಕ್ಕಾಗಿ ತಾವು ಬರೆದಿರ್ತಕ್ಕಂಥದ್ದು ಮೈಸೂರಿನಿಂದನೇ. ಗುರುಗಳೇ, ಹೌದು.
ತಾಯಿ ಚಾಮುಂಡೇಶ್ವರಿಯ ವಿಶೇಷವಾದಂತಹ ದರ್ಶನವನ್ನು ಮಾಡಿ ಸಾಧ್ಯವಾದರೆ 9 ಮಂಗಳವಾರ ದೇವಿಯ ದರ್ಶನಕ್ಕೆ ಹೊರಟು ಅಮ್ಮನವರಿಗೆ ಒಂದು ಕೆಂಪು ವಸ್ತ್ರದಲ್ಲಿ ಒಂದಷ್ಟು ತೊಗರಿಬೇಳೆಯನ್ನು ಗಂಟು ಹಾಕಿ ಆ ಗಂಟನ್ನು ಮನೆಯಲ್ಲಿ ಪೂಜೆ ಮಾಡಿ ತದನಂತರ ನೀನು ಪೂರ್ವಾಭಿಮುಖವಾಗಿ ನಿಂತು ನಿನ್ನೊಳಗಿರುವ ಸಮಸ್ಯೆ ನಿನಗೆ ಏನು ಅನುಕೂಲ ಆಗಬೇಕಾಗಿದೆ ಅದನ್ನು ಸಂಕಲ್ಪ ಮಾಡಿ ಆ ಗಂಟನ್ನು ತಾಯಿ ಚಾಮುಂಡೇಶ್ವರಿಯ ಸಾನ್ನಿಧ್ಯಕ್ಕೆ ಕೊಟ್ಟು ಅಲ್ಲಿ ಕೊಡ್ತಕ್ಕಂತಹ ಆ ಕುಂಕುಮ ಪ್ರಸಾದ ಅರ್ಚನಾ ಕುಂಕುಮ ಪ್ರಸಾದವನ್ನು ನೀನು ಹಣೆಗೆ ಧಾರಣೆ ಮಾಡಿಕೊಂಡ್ರು ನಿನ್ನ ಜಾತಕದಲ್ಲಿ ಬಂದಿರತಕ್ಕಂತಹ ಗಂಡಾಂತರ ದೋಷಗಳನ್ನು ಖಂಡಿತ ದೂರ ಮಾಡ್ಕೊಳ್ತೀಯ. ಯಾಕೆಂದರೆ ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ಳುವಂಥದ್ದು ಅಸಾಧ್ಯವಾದ್ದನ್ನು ಸಾಧನೆ ಮಾಡೋ ಶಕ್ತಿ ಭಗವಂತನಿಗಲ್ದಿರ ಭಗವತಿಗಲ್ದಿರ ಮತ್ತು ಯಾರಿಗೂ ಅಲ್ಲ. ದೋಷ ಇದೆ ಅಂತ ಹೇಳ್ಬೋದು, ದೋಷಕ್ಕೆ ಪರಿಹಾರ ತೋರಿಸ್ಬೇಕಲ್ಲ. ಜೊತೆಗೆ ಆ ಪರಿಹಾರ ಹೇಗೆ ಅಂದರೆ ನೀನು ಕಣ್ಣಿದ್ರು ಕಾಣಬೇಕು, ಪರಿಹಾರ ಆಗಿರ್ತಕ್ಕಂಥದ್ದು ಗೊತ್ತಾಗಬೇಕು. ಹಾಗೆ ಬರೀ ದೋಷ ಇದೆ ಅಂತ ಇದು ನಿನ್ನೊಬ್ಬರ ಸಮಸ್ಯೆ ಅಲ್ಲಮ್ಮ. ತುಂಬ ಕಡೆ ಇಂತಹದ್ದೇ ತಪ್ಪುಗಳಾಗುತ್ತೆ. ಹಿಂದೆ ನೋಡಲ್ಲ ಮುನ್ನೋಡಲ್ಲ, ಸರಿಯಾದ ರೀತಿ ಕ್ರಮವನ್ನು ಆಚರಣೆ ಮಾಡೋದಿಲ್ಲ, ಅಥವಾ ಅದರಲ್ಲಿರ್ತಕ್ಕಂಥ ಮೂಲ ರಹಸ್ಯವನ್ನು ಅರ್ಥ ಮಾಡ್ಕೊಳ್ಳಲ್ಲ. ಏನೋ ಒಂದು ತಿಳಿಸ್ಬಿಡ್ತಾರೆ. ಆ ಕ್ಷಣಕ್ಕೆ ಇರ್ತಕ್ಕಂಥ 4 ಶಾಂತಿಗಳು ಪ್ರಬಲ. ಒಂದು ಶನಿ ಶಾಂತಿ, ಇನ್ನೊಂದು ರಾಹು ಶಾಂತಿ, ಇನ್ನೊಂದು ಶಾಂತಿ. ಈ ಪ್ರಕಾರವಾಗಿರ್ತಕ್ಕಂಥ ಒಂದು 3-4 ಶಾಂತಿಗಳೇ ಪ್ರಬಲವಾಗಿಟ್ಕೊಂಡು ಎಲ್ಲರ ಮೇಲೂ ಒಂದು ಗದಾ ಪ್ರಹಾರ ಆಗ್ತಿರುತ್ತೆ. ಇದರ ಮಧ್ಯೆ ಆಶ್ಲೇಷ ನಕ್ಷತ್ರ ಸರಿಯಿಲ್ಲ, ಮೂಲ ನಕ್ಷತ್ರ ಸರಿಯಿಲ್ಲ. ಇದೆಲ್ಲವೂ ಈ ಥರ ಇದೆ. ಅದಕ್ಕಾಗಿ ಈ ಒಂದು ಪರಿಹಾರವನ್ನು ಮಾಡ್ಕೋ. ತಾಯಿ ಅನುಗ್ರಹದಿಂದ ನಿಮ್ಮ ತಂದೆ ತಾಯಿ ನಿಮ್ಮ ಕುಟುಂಬ ಎಲ್ಲರೂ ಚೆನ್ನಾಗಿರಲಿ, ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಗುರುಗಳೇ, ಕಾರ್ಯಕ್ರಮದ ಕಡೆಯ ಭಾಗ ತಾವು ನಮಗೇನು ತಿಳಿಸ್ಕೊಡ್ತೀರಿ ಗುರುಗಳೇ? ಸದ್ಯದಲ್ಲೇ ನಡೀತಿರ್ತಕ್ಕಂಥ ಲೋಕ ಕಲ್ಯಾಣಾರ್ಥವಾಗಿ ನಡೀತಿರ್ತಕ್ಕಂಥ ಲಕ್ಷ ಮೋದಕ ಹೋಮ ಘಾಟಿ ಕ್ಷೇತ್ರದಲ್ಲಿ ನಡೀತಾ ಇದೆ. ಈ ಕ್ಷೇತ್ರದಲ್ಲಿ ನಡೀತಿರ್ತಕ್ಕಂಥ ಇದೇ ಬರ್ತಕ್ಕಂಥ 13ನೇ ತಾರೀಕು ಶುಭ ಮಂಗಳವಾರ, ಮಂಗಳದಾಯಕವಾಗಿರ್ತಕ್ಕಂಥ ವಾರ. ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇದು ಒಂದು ಭಾಗ. ಇದರ ಜೊತೆಗೆ ಈ ಭೂಮಂಡಲದಲ್ಲಿ ವಿಶೇಷವಾಗಿರ್ತಕ್ಕಂಥ ಸಮಸ್ಯೆಗಳು ಏನೇ ಇದ್ದರೂ ಸಮಸ್ಯೆಗೊಂದು ಪರಿಹಾರ ಬೇಕಲ್ಲ. ಅದಕ್ಕಾಗಿ ಭೂವರಹ ಸ್ವಾಮಿಯ ವಿಶೇಷವಾಗಿರ್ತಕ್ಕಂಥ ಸಾಲಿಗ್ರಾಮವನ್ನು ತಾವೆಲ್ಲಿ ನೋಡ್ಬೋದು, ಎಲ್ಲಿ ಸಿಗುತ್ತೆ? ಅದರಲ್ಲೂ ಬೃಹತ್ ಮಟ್ಟದ ಸಾಲಿಗ್ರಾಮ, ಸಣ್ಣ ಪುಟ್ಟ ಸಾಲಿಗ್ರಾಮ ಅಲ್ಲ. ಇಂತಹ ಸಾಲಿಗ್ರಾಮ ಎಲ್ಲಿ ಸಿಗ್ಬೋದು, ಹೇಗಿರ್ಬೋದು? ಅದೊಂದು ಕೌತುಕವೇ ಸರಿ, ಅದೊಂದು ವಿಶೇಷವೇ ಸರಿ. ಇದರ ಬಗ್ಗೆ ಸಾಕಷ್ಟು ಅಧ್ಯಯನಗಳಾಗಿದೆ. ಸಾಕಷ್ಟು ಜನ ವಿಜ್ಞಾನಿಗಳು ಅದಕ್ಕೆ ಸಂಬಂಧಪಟ್ಟತಕ್ಕಂಥ ಅಧ್ಯಯನ ಮಾಡಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಸತ್ಯಾಸತ್ಯತೆಗಳನ್ನು ಬಿಚ್ಚಿಟ್ಟಿದ್ದಾರೆ. ಈ ಹಿಂದೆಯೂ ಸಹಿತ ಒಂದು ವಾಹಿನಿಯಲ್ಲಿ ಇದು ಪ್ರಸಾರ ಆಗಿದೆ, ಅದು ತಮ್ಮೆಲ್ಲರಿಗೂ ಗೊತ್ತಿರುವಂತಹ ವಿಚಾರವೇ. ಹಾಗೆ ಈ ಸಾಲಿಗ್ರಾಮ ಬರ್ತಕ್ಕಂಥ 13ನೇ ತಾರೀಕು ಶುಭ ಸಂಧ್ಯಾಕಾಲ ಗೋಧೂಳಿ ಲಗ್ನದಿಂದ ಪ್ರಾರಂಭವಾಗಿ 11 ದಿನಗಳ ಕಾಲ ನಮ್ಮ ಮಹರ್ಷಿ ಮಂದಿರದಲ್ಲಿ, ಬೆಂಗಳೂರಿನ ಉತ್ತರ ಭಾಗದಲ್ಲಿರ್ತಕ್ಕಂಥ ನವರತ್ನ ಅಗ್ರಹಾರ, ಈ ನಿಮ್ಮ ಆನಂದ್ ಗುರೂಜಿಯವರ ಆಶ್ರಮ ಮಹರ್ಷಿ ಮಂದಿರದಲ್ಲಿ ಪ್ರತಿನಿತ್ಯ ದರ್ಶನಕ್ಕೆ ವ್ಯವಸ್ಥೆ ಇದೆ, ಪೂಜೆಗಳಿಗೆ ವ್ಯವಸ್ಥೆ ಇದೆ, ಅಲ್ಲಿ ನಡೀತಕ್ಕಂಥ ಹೋಮ ಹವನಕ್ಕೆ ವ್ಯವಸ್ಥೆ ಇದೆ. ಬರ್ತಕ್ಕಂಥವ್ರು ಭೂದೋಷ ಇರಲಿ, ವಾಸ್ತುದೋಷ ಇರಲಿ, ಅಥವಾ ಭೂಮಿ ಇದ್ದು ಯಾವುದಾದ್ರು ಭೂಮಿಗೆ ಸಂಬಂಧಪಟ್ಟಿದ್ದು ಕೋರ್ಟು ಕಚೇರಿ ಅಲಿತಾ ಇದ್ದು, ಮನೆ ಕಟ್ಟಲಿಕ್ಕೆ ಆಗದಿರೇ ಇದ್ದು, ಮನೆ ಕಟ್ಟಬೇಕು ಅಂತ ಪ್ರಯತ್ನ ಪಟ್ಟರು ಆಗದಿರೇ ಇರ್ತಕ್ಕಂಥವ್ರಿಗೂ ಸಹಿತ ಇಲ್ಲಿ ದೋಷ ಪರಿಹಾರಕ್ಕಾಗಿ ಒಂದು ಬೃಹತ್ ಮಟ್ಟದ ಸಾಲಿಗ್ರಾಮ ತಾವು ನೋಡ್ತಾ ಇದ್ದೀರಿ. ಈಗ ಸಾಲಿಗ್ರಾಮದ ಮಧ್ಯದಲ್ಲಿರ್ತಕ್ಕಂಥ ಭೂವರಹ ಸ್ವಾಮಿಯ ಆ ಮೇರು ಚಕ್ರವನ್ನು ದರ್ಶನ ಮಾಡ್ತಾ ಇದ್ದೀರಿ. ಸಾಲಿಗ್ರಾಮ ಸಣ್ಣದಲ್ಲ, ಬೃಹತ್ ಮಟ್ಟದ ಸಾಲಿಗ್ರಾಮ. ತಾವೀಗ ನೋಡ್ತಿರ್ತಕ್ಕಂಥ ಈ ಸಾಲಿಗ್ರಾಮ ನಿಜಕ್ಕೂ ಬಹಳ ವಿಶೇಷತೆಗಳು ಇರತಕ್ಕಂಥದ್ದು. ಸುಮಾರು 1.5 ಲಕ್ಷ ವರ್ಷಗಳ ಹಿಂದಿನ ಸಾಲಿಗ್ರಾಮ ಅಂತ ತಿಳಿದಿರ್ತಕ್ಕಂಥವರು ಇದ್ರ ಬಗ್ಗೆ ಸೂಕ್ತ ಮಾಹಿತಿಯನ್ನು ಕೊಡ್ತಿದ್ದಾರೆ. ಅದೃಷ್ಟ ಎಂಬಂತೆ ಒಂದಷ್ಟು ವಿಶೇಷವಾಗಿರ್ತಕ್ಕಂಥ ಸಂಕಲ್ಪ ನಾವು ಮಾಡಿದ್ವಿ. ಆ ಸಾಲಿಗ್ರಾಮ ಈಗ ನಮ್ಮ ವಾಸ್ತುಗೃಹದಲ್ಲಿ, ನಮ್ಮ ಮಹರ್ಷಿ ಮಂದಿರದಲ್ಲಿ ಬಂದು ನಿಂತಿದೆ. ಅದು 15 ದಿನಗಳ ಕಾಲ ನಮ್ಮಲ್ಲಿ ಆಶ್ರಮದಲ್ಲಿ ನಿತ್ಯ ಪೂಜೆಗಾಗಿ ನಾವು ವ್ಯವಸ್ಥೆ ಮಾಡಿಟ್ಟಿದ್ದೀವಿ. ಆದರೆ 13ನೇ ತಾರೀಕಿಂದ ಆಚೆಗೆ ಬರ್ತಕ್ಕಂತಹ ಭಕ್ತರಿಗೆ ದಾರಿ ತೋರಿಸಬೇಕು, ಬರ್ತಕ್ಕಂಥ ಭಕ್ತರಿಗೆ ದಾರಿ ಅನುಕೂಲ ಆಗಬೇಕು, ಅವರು ದರ್ಶನ ಮಾಡಬೇಕು ಎಂಬತಕ್ಕಂಥ ಚಿಂತನೆಯಲ್ಲಿದ್ದೀವಿ. ಇದು ಸಂಪೂರ್ಣವಾಗಿ ಲೋಕ ಕಲ್ಯಾಣಾರ್ಥವಾಗಿ ನಡೆಸುವಂತಹದ್ದು. ಯಾಕೆಂದರೆ ಎಲ್ಲವೂ ಈ ಭೂಮಂಡಲದಲ್ಲಿದೆ. ಭೂಮಿ ಆಕಾರ ಹೇಗಿದೆಯೋ ಅದೇ ಪ್ರಕಾರ ಇರತಕ್ಕಂಥ ಸಾಲಿಗ್ರಾಮ, ಸುಮಾರು 55 kg ಇರತಕ್ಕಂಥ ಸಾಲಿಗ್ರಾಮ. ಒಬ್ಬರು ಹೊರಲಿಕ್ಕಾಗಲ್ಲ, ಒಬ್ಬರು ಎತ್ತಲಿಕ್ಕಾಗೋದಿಲ್ಲ ಆ ಸಾಲಿಗ್ರಾಮವನ್ನು. ಅದರಲ್ಲೂ ಇರ್ತಕ್ಕಂಥ ಭೂವರಹ ಸಾಲಿಗ್ರಾಮ ದೋಷ ಪರಿಹಾರಾರ್ಥವಾಗಿ ಇದರ ಅಭಿಷೇಕ ತೀರ್ಥ ಇದೆಯಲ್ಲ, 72,000 ನರನಾಡಿಗಳಿಗೂ ಸಹಿತ ಔಷಧಿ, ಅಮೃತೋಪಾದಿಯಲ್ಲಿರ್ತಕ್ಕಂಥ ಔಷಧಿ ಅಂತ ವಿಜ್ಞಾನಿಗಳು ಹೇಳ್ತಿದ್ದಾರೆ. ಅಂದರೆ ಇದನ್ನು ವಿಜ್ಞಾನಕ್ಕೂ ನಿಲುಕದಂತಹ ರೀತಿಯಲ್ಲಿ ಇದರ ಪವಾಡ, ಇದರ ಸತ್ಯಾಸತ್ಯತೆಗಳು ನಡೀತಾ ಇದೆ. ಇದು ಹಾಗೇ ಇದೆ. ಇದರ ಬಗ್ಗೆ ಸಾಕಷ್ಟು ತಿಳಿದಿರ್ತಕ್ಕಂಥವ್ರು ಹೇಳ್ತಾ ಇದ್ದಾರೆ. ಸಾಲಿಗ್ರಾಮ, ಒಂದು ಪುಟ್ಟ ಸಾಲಿಗ್ರಾಮವನ್ನು ನಾವು ನೋಡಿರಬಹುದು, ಎಲ್ಲೇ ಆದರೂ ಚಿಕ್ಕ ಸಾಲಿಗ್ರಾಮವನ್ನು ನೋಡಿದ್ದೀವಿ. ಆದರೆ ಇಷ್ಟು ಬೃಹತ್ ಮಟ್ಟದ ಸಾಲಿಗ್ರಾಮವನ್ನು ನಾನು ಸಹಿತ ಇದೇ ಪ್ರಥಮ ನೋಡ್ತಾ ಇರತಕ್ಕಂಥದ್ದು. ಈ ಸಾಲಿಗ್ರಾಮದಲ್ಲಿ ಅಂತಹ ಒಂದು ಶಕ್ತಿ ಇದೆ. ಇದು ಬರ್ತಕ್ಕಂಥ ಮಂಗಳವಾರ ಅಂದರೆ ಇವತ್ತು 8 ದಿವಸಕ್ಕೆ
ಮಂಗಳವಾರದಿಂದ ಆಚೆಗೆ ಎಲ್ಲರಿಗೂ ದರ್ಶನಕ್ಕೆ ವ್ಯವಸ್ಥೆ ಮಾಡಿದ್ದೀವಿ. 11 ದಿನಗಳ ಕಾಲ ನಿರಂತರವಾಗಿ ಬೆಳಗ್ಗೆಯಿಂದ ಸಂಜೆವರೆಗೂ ಯಾರೇ ಒಬ್ಬ ಭಕ್ತರು ಬಂದರೂ ದರ್ಶನ ಮಾಡಿ ತೀರ್ಥ ಪ್ರಸಾದವನ್ನು ತೆಗೆದುಕೊಂಡು ಸಮಸ್ಯೆಗಳಿದ್ದರೆ ಸಮಸ್ಯೆ ಪರಿಹಾರಕ್ಕಾಗಿ ಅಲ್ಲೇ ಒಂದು ವಿಶೇಷವಾದಂಥ ಅನುಷ್ಠಾನವನ್ನು ಮಾಡಿಕೊಂಡು ತಾವು ಮುಂದೆ ಪಯಣವನ್ನು ಬೆಳೆಸ್ಬೋದು. ಈ ಒಂದು ಮಾಹಿತಿ ಇದು ಒಬ್ಬಿಬ್ಬರಿಗಲ್ಲ, ಜಗತ್ತಿನೆಲ್ಲರಿಗೂ, ಎಲ್ಲರಿಗೂ, ನಿಮ್ಮ ಆತ್ಮೀಯರಿಗೆ, ನಿಮ್ಮ ಸ್ನೇಹಿತರಿಗೆ, ಪ್ರತಿಯೊಬ್ಬರಿಗೂ ತಿಳಿಸಿ. ಒಳ್ಳೆಯದಾಗಲಿ, ಶುಭವಾಗಲಿ.